ಗುರುಭ್ಯೋ ನಮಃ. ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ಕೃಷ್ಣಾವತಾರದ ಮುಂದುವರಿದ ಭಾಗವಾಗಿ ಈಗ ಶುಕಮುನಿಗಳು ಮುಂದುವರಿದು ಹೇಳ್ತಾ ಇದ್ದಾರೆ. ಒಂದು ದಿವಸ ಯಶೋದೆ ಒಂದು ಸಂಸ್ಕಾರಕ್ಕಾಗಿ ಶ್ರೀಕೃಷ್ಣನ ಜನ್ಮ ನಕ್ಷತ್ರದ ದಿನ ಅವನನ್ನ ಊರ ಹೊರಗಿನ ದೇಗುಲಕ್ಕೆ ಕರ್ಕೊಂಡು ಹೋಗಬೇಕು. ಹಾಗಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಊರಾಚೆಯ ದುರ್ಗಾವನಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಹೆತ್ತವರಿಗೆ ಅದು ಒಂದು ದೊಡ್ಡ ಉತ್ಸವ. ಯಶೋದೆ ಗೋಕುಲದ ಮುತ್ತೈದೆಯರನ್ನೆಲ್ಲ ಕರೆಸಿ ಅರಿಶಿಣ ಕುಂಕುಮಕ್ಕೆ ಬನ್ನಿ ಅಂತ ಆಹ್ವಾನವನ್ನ ನೀಡಿದ್ದಾರೆ. ಮಗುವಿಗೆ ಮಂಗಳ ಸ್ನಾನವನ್ನ ಮಾಡಿಸಿ ಆರತಿ ಅಕ್ಷತೆಯನ್ನು ನೆರವೇರಿಸ್ತಾ ಇದ್ದಾರೆ. ನಂದ ವಿಪ್ರರಿಂದ ಸ್ವಸ್ತಿ ವಾಚನವನ್ನ ಮಾಡಿಸ್ತಾ ಇದ್ದಾರೆ. ಯೋಗ್ಯರಿಗೆ ಅನ್ನ, ವಸ್ತ್ರ, ದಕ್ಷಿಣೆ, ಗೋವುಗಳನ್ನ ಕೊಟ್ಟು ಕಳಿಸಿದ್ರು. ಮುತ್ತೈದೆಯರಿಗೆ ಯಶೋದೆ ಬಾಗಿನ ಕೊಡುವ ಸಂದರ್ಭದಲ್ಲಿ ಎಲ್ರೂ ತಲ್ಲೀನರಾಗಿದ್ರೆ ನಿದ್ರೆ ಬರೋ ತರ ಆಗೋಯ್ತು. ಎಲ್ಲರೂ ತೂಕಡಿಸ್ತಾ ಇದ್ದಾರೆ. ಆಗ ನೋಡ್ತಾಳೆ, ತನ್ನ ಮಗುವು ತೂಕಡಿಸ್ತಾ ಇದೆ. ಆ ಬಂಡಿ ನಿಂತಿದೆ ಅದರ ಒಂದು ಸಮೀಪ. ಅದರ ಕೆಳಗೆ ನೆರಳಿದೆ. ಯಾಕೋ ತೂಕುಡ್ಕೆ ಬಂದಂಗ ಆಗ್ತಾ ಇದೆ. ಮಗುಗೂ ತೂಕುಡ್ಕೆ ಬರ್ತಾ ಇದೆಯಲ್ಲ. ಮಗುವನ್ನ ಮಲಗಿಸಬೇಕು. ಬಿಸಿಲು, ಎಲ್ಲಿ ಮಲಗಿಸೋದು? ಆ ಬಂಡಿಯ ಕೆಳಗೆ ಒಂದು ವಸ್ತ್ರವನ್ನ ಆಸಿ ಅಲ್ಲಿ ಮಗುವನ್ನ ಮಲಗಿಸಿದ್ಲು. ಈಗ ಮಲಗಿರ್ತಕ್ಕಂಥ ಮಗು ಹಾಯಾಗಿ ನಿದ್ದೆ ಮಾಡ್ತಾ ಇದೆ. ಕಂಸನಿಂದ ಪ್ರೇರಿತನಾಗಿ ಶಕಟಾಸುರ ಅಂತಕ್ಕಂಥ ರಾಕ್ಷಸ ಬಂದು ಆ ಗಾಡಿಯಲ್ಲಿ ಸೇರ್ಕೊಂಡ. ಬಂಡಿಯ ಗಾಳಿಯಲ್ಲಿ ಗೋಚರವಾಗದಂತೆ ಕೂತ್ಕೊಂಡ. ಮಲಗಿ ನಿದ್ರೆ ಮಾಡ್ತಾ ಇರ್ತಕ್ಕಂಥ ಮಗುವನ್ನ ನೋಡ್ದ. ಆಹಾ, ಕಂಸನ ಕೆಲಸವನ್ನ ಸುಸೂತ್ರವಾಗಿ ಮಾಡಬಹುದು ಅಂತ ಅನ್ಕೊಂಡು ಆ ಪುಟ್ಟ ಮಗು ಹಾಲು ಗಲ್ಲದ ಹಸುಳೆಯೊಂದೇ ಬಂಡಿಯ ಕೆಳಗಡೆ ಮಲ್ಕೊಂಡಿದೆ. ಎಲ್ಲರೂ ಉತ್ಸವ, ಉಪಚಾರ, ತಿಂಡಿ, ತೀರ್ಥದಲ್ಲಿ ತನ್ಮಯರಾಗಿದ್ರೆ ಯಶೋದೆಗೆ ಮಗು ಬಂಡಿಯ ಕೆಳಗೆ ನೆರಳಲ್ಲಿ ಹಾಯಾಗಿ ಮಲ್ಕೊಂಡಿದೆ ಅಂತ ಭಾವಿಸಿದ್ಲು. ಕೆಲಸವನ್ನ ಮಾಡ್ತಾ ಇದ್ದಾಳೆ. ಮುತ್ತೈದರಿಗೆ ಅರಿಶಿಣ ಕುಂಕುಮ ಕೊಡ್ತಾ ಇದ್ದಾಳೆ. ಶಕಟಾಸುರ ಮೆಲ್ಲಗೆ ತಾನು ಬಂಡಿಯ ಚಕ್ರದೊಳಗೆ ಸೇರ್ಕೊಂಡು ತನ್ನೆಲ್ಲ ಶಕ್ತಿಯನ್ನ ಪ್ರಯೋಗ ಮಾಡ್ತಾ ಯಾರೂ ನೋಡದಿದ್ದಾಗ ಪುಟ್ಟ ಮಗುವಿನ ಮುದ್ದು ದೇಹದ ಮೇಲೆ ಬಂಡಿ ಓಡಿಸಿ ಕೊಂದು ಹಾಕ್ತಕ್ಕಂಥ ಯೋಚನೆಯನ್ನ ಮಾಡ್ದ. ಇನ್ನೇನು ಬಂಡಿಯ ಗಾಲಿ ಮಗುವಿನ ಮೇಲೆ ಹರಿಬೇಕು. ಅಷ್ಟರಲ್ಲಿ ಮಗು ಕಂಡುಬಿಡ್ತಂತೆ. ಪುಟ್ಟ ಮಗುವಿನಂತೆ ಸಿಟ್ಟನ್ನ ನಟಿಸುತ್ತಾ ಅಳುತ್ತಳುತ್ತಾ ಕಾಲನ್ನ ಝಾಡಿಸ್ತಂತೆ. ಚಿಗುರೆಲೆಯಂತೆ ಕೋಮಲವಾದ ಪುಟ್ಟ ಪಾದಗಳಿಂದ ಆ ಬಂಡಿಯ ಗಾಲಿಗೆ ಝಾಡಿಸಿ ಒದ್ದಾಗ ಆ ಮಗುವಿನ ಪಾದ ಸ್ಪರ್ಶವಾಗುತ್ತಲೇ ಇಡೀ ಬಂಡಿ ಮೇಲಕ್ಕೆ ಚಿಮ್ಮಿ ಕೆಳಕ್ಕೆ ಭಯಂಕರ ಶಬ್ದ ಮಾಡ್ತಾ ಬಿದ್ದು ಪುಡಿ ಪುಡಿಯಾಗೋಯ್ತು. ಈ ದೃಶ್ಯವನ್ನ ನೋಡಿ ಕಾರ್ಯಕ್ರಮಕ್ಕೆ ಬಂದ ಎಲ್ಲ ಹೆಂಗಸರು, ಮಕ್ಕಳು ಭಯಭೀತರಾಗಿ ಓಡೋಡಿ ಹೋದ್ರು. ಯಾರು ನಂಬಕ್ಕಾಗ್ತಾ ಇಲ್ಲ. ಮಗು ಮುಂಚಿನಂತೆ ಮಲಗಿ ಏನೂ ಗೊತ್ತಿಲ್ಲದಂತೆ ನಿದ್ರೆ ಮಾಡ್ತಾ ಇದೆ. ಎಲ್ಲರಿಗೂ ಪರಮಾಶ್ಚರ್ಯ. ತುಂಬಿದ ಬಂಡಿ ತಲೆ ಕೆಳಗಾದದ್ದು ಹೇಗೆ? ಈ ಗಾಡಿಯ ಹತ್ತಿರದಲ್ಲಿ ಆಡುತ್ತಿದ್ದ ಹುಡುಗರು ಆ ಮಗು ಅಳುತ್ತಾ ತನ್ನ ಕಾಲಿನಿಂದ ಈ ಗಾಡಿನ ಒದೆಯಿತು ಅಂತ ಮಗು ಕಡೆ ಕೈ ತೋರಿಸಿದ್ರಂತೆ. ಇದನ್ನ ಕೇಳಿ ಕೆಲವರು ಇದೆಂತ ಮಗುವಮ್ಮ ಅಂತ ಅಂದ್ರೆ, ನಂದ ಯಶೋದೆ ಗೋಪರು ಮಾತ್ರ ಈ ಮಾತನ್ನ ನಂಬುತ್ತಾ ಇಲ್ಲ. ಇದು ಗ್ರಹಚೇಷ್ಟೆ ಇರಬೇಕು ಅಂತ ಗ್ರಹಚಾತಿಯನ್ನ ಮಾಡಿಸಿದ್ರು, ರಕ್ಷಾಸ್ತೂತ್ರವನ್ನ ಪಡಿಸಿದ್ರು. ಆದ್ರೆ ಗಾಡಿಯಲ್ಲಿದ್ದ ಶಕಟಾಸುರನ ದೇಹ ಪುಡಿ ಪುಡಿಯಾಗೋಯ್ತು. ಈ ರೀತಿ ಶಕಟಾಸುರ ಅಂತಕ್ಕಂಥ ರಾಕ್ಷಸನ ಸಂಹಾರ ಆಯ್ತು. ಈಗ ತೃಣಾವರ್ತನ ಸಂಹಾರ. ಇನ್ನೊಂದು ದಿವಸ ಇನ್ನೊಂದು ಸೋಜಿಗ. ಯಶೋದೆ ತನ್ನ ಕಂದನನ್ನ ತೊಡೆಯ ಮೇಲೆ ಕೂರಿಸ್ಕೊಂಡು ಆಟ ಆಡಿಸ್ತಾ ಇದ್ದಾಳೆ. ಇದ್ದಕ್ಕಿದ್ದಂತೆ ಮಗು ಭಾರ ಆಗೋಯ್ತು ಯಶೋದೆಗೆ. ಎತ್ತಿಕೊಳ್ಳಕ್ಕಾಗದೇ ಇರೋಷ್ಟು ಭಾರ, ಕಡೆಗೆ ಬೆಟ್ಟದಷ್ಟು ಭಾರ. ಕಂದನ ಭಾರ ಎತ್ತಲಾರದೆ ನೆಲದ ಮೇಲೆ ಮಲಗಿಸಿ ದೇವರನ್ನ ಧ್ಯಾನಿಸ್ತಾ ಮನೆ ಕೆಲಸ ಮಾಡ್ಲಿಕ್ಕೆ ಹೋದ್ಲು. ಇದ್ದಕ್ಕಿದ್ದಂತೆ ಜೋರು ಗಾಳಿ ಬೀಸ್ತು. ವೇಗವಾಗಿ ಬಂತು. ಸುಂಟರ ಗಾಳಿ ಬಂತು. ಆ ಗಾಳಿ ಮಲಗಿದ್ದ ಮಗುವನ್ನ ಹಾರಿಸ್ಕೊಂಡು ಹೊರಟೋಯ್ತು. ಗಾಳಿ ಮನೆಯನ್ನೆಲ್ಲ ತುಂಬಿಕೊಂಡಿರೋದ್ರಿಂದ ಅದರ ಧೂಳಿಗೆ ಯಾರೂ ಕಣ್ಬಿಡಕ್ಕಾಗ್ತಾ ಇಲ್ಲ. ಕ್ಷಣ ಕಾಲವೇದ ಮೇಲೆ ಗಾಳಿ ಮೇಲಕ್ಕೆ ಹೋಗ್ತಾ ಇದೆ. ಯಶೋದೆ ಓಡಿ ಬಂದು ನೋಡ್ತಾ ಇದ್ದಾಳೆ, ಮಗುವಿಲ್ಲ. ಅವಳು ಭಯ ದುಃಖದಿಂದ ಗಟ್ಟಿಯಾಗಿ ಅರ್ಚ್ಕೊಂಡು ಅಳೋದಕ್ಕೆ ಪ್ರಾರಂಭಿಸಿದ್ಲು.
ಅವಳ ಆಕ್ರಂದನ ಕೇಳಿ ಎಲ್ರೂ ಓಡಿ ಬಂದ್ರು. ಆಡುತ್ತಿದ್ದ ಮಗು ಮಾತ್ರ ಕಾಣಿಸ್ತಾ ಇಲ್ಲ, ಕಣ್ಮರಿಯಾಗಿದೆ. ಆಗ ಎಲ್ಲ ಹೆಂಗಸರು ಹೇಳ್ತಾ ಇದ್ದಾರೆ, ಅಯ್ಯೋ ಕಂದ ಎಲ್ಲಿ ಹೋದೆಯಪ್ಪ ಅಂತ. ಅವರು ಅಳ್ತಾ ಇದ್ರೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅಷ್ಟು ವಿಚಿತ್ರವಾದ ಸುಂಟರ ಗಾಳಿ ಬರ್ತಾ ಇದೆ. ಸುಂಟರ ಗಾಳಿ ಮಗುವನ್ನ ಹುಲ್ಲು ಕಡ್ಡಿಯಂತೆ ಮೇಲಕ್ಕೆತ್ತಿಕೊಂಡು ಆಕಾಶಕ್ಕೆ ಹಾರಿತು. ಬರಿಯ ಗಾಳಿ ಆದರೆ ಎಷ್ಟು ಶಕ್ತಿ ಬರಬೇಕು ಅಲ್ಲಿಗೆ. ತೃಣಾವರ್ತ ಅಂತಕ್ಕಂಥ ರಾಕ್ಷಸ ಗಾಳಿಯ ರೂಪವನ್ನ ತಳೆದು ಮಗುವನ್ನ ಹಾರಿಸಿಕೊಂಡು ಮೆಲ್ಲಕ್ಕೆ ಹೋಗಿದ್ಬಿಟ್ಟಿದ್ದ. ಆದರೆ ಸಾಮಾನ್ಯವಾದ ಮಗುವೆ ಅದು ಅಲ್ಲ. ರಾಕ್ಷಸನಿಗಿಂತಲೂ ಭಾರವಾಗಿತ್ತು ಮಗು. ಮಗುವನ್ನು ಎತ್ತಲು ಸಾಧ್ಯವಾಗದೆ ರಾಕ್ಷಸ ಅದನ್ನ ಕೆಳಗೆ ಬಿಸಾಡಕ್ಕೆ ನೋಡ್ತಾನೆ. ಆದರೆ ಮಗು ಅವನ ಕುತ್ತಿಗೆಯನ್ನ ಬಿಗಿಯಾಗಿ ಹಿಡ್ಕೊಳ್ತು. ಬಿಡಿಸಿಕೊಳ್ಳಲು ಎಷ್ಟು ಪ್ರಯತ್ನಿಸಿದರೂ ಆಗ್ಲಿಲ್ಲ. ಅದರ ಹಿಡಿತದಿಂದ ಅವನಿಗೆ ಉಸಿರಾಡೋದು ಕಷ್ಟವಾಗೋಯ್ತು. ಉಸಿರು ಕಟ್ಟುತ್ತಾ ಬಲ ಕುಗ್ಗಿತು. ಕಣ್ಣು ಗುಡ್ಡೆಗಳು ಸಿಕ್ಕ ಹಾಕೊಂತು. ಕಡೆಗೆ ಮಗು ಅವನ ಕತ್ತು ಹಿಸುಕಿ ನೆಲಕ್ಕೆ ಎಸಿತಂತೆ. ತೃಣಾವರ್ತನ ದೇಹ ನೆಲಕ್ಕೆ ಬಿದ್ದಾಗ ಜನ ಓಡಿ ಬರ್ತಾ ಇದ್ದಾರೆ. ದೊಡ್ಡ ರಾಕ್ಷಸನ ದೇಹ. ಅವನ ಕತ್ತನ್ನ ಹಿಡಿದು ಕಿಲಕಿಲ ಅಂತ ನಗ್ತಾ ಇದೆ ಮುದ್ದು ಕಂದ. ಯಶೋದೆ ಸುತ್ತಲಿದ್ದ ಹೆಣ್ಣುಗಳಲ್ಲಿ ಒಬ್ಬಳು ಮುನ್ನುಗ್ಗಿ ಮಗುವನ್ನ ಎತ್ತುಕೊಂಡು ಯಶೋದೆಗೆ ಕೊಟ್ಲಂತೆ. ನಂದ ಬಂದ. ಹಾಗಾಗಿ ಹೇಳ್ತಾ ಇದ್ದಾನೆ, ಪೂರ್ವ ಜನ್ಮದಲ್ಲಿ ಯಾವ ಹೋಮ ಪೂಜೆ ಮಾಡಿದ್ದೆನೋ ಈ ಮಗುವನ್ನ ಮತ್ತೆ ಕಾಣೋ ರೀತಿ ಆಯ್ತಲ್ಲ ಅಂತ. ಈಗ ಮಗು ದಿನ ಕಳೆದಂತೆ ಬೆಳೀತಾ ಇದೆ. ಯಶೋದೆಯ ಮನೆಯೆಲ್ಲ ಓಡಾಡಿದ ಹೊಸಿಲು ದಾಟಿದ ಮಗು. ಹೊಸಿಲು ದಾಟಿದ ಸಂಭ್ರಮಕ್ಕೆ ಯಶೋದೆ ನಂದರು ಮನೆ ಮನೆಗೆ ಹೋಗಿ ಪಾಯಸ, ಹೋಳಿಗೆ, ಮಿಠಾಯಿಯನ್ನ ಹಂಚಿ ಬರ್ತಾ ಇದ್ದಾರೆ. ಒಳಗಿಂದ ಹೊರಗೆ ದೇವರ ಮನೆ, ಅಡಿಗೆ ಮನೆ, ಅಂಗಳ ಎಲ್ಲೆಲ್ಲೂ ಕೃಷ್ಣನದೇ ಈ ಜಾಟ. ಈಗ ಕೃಷ್ಣನಿಗೆ 4 ಹಲ್ಲುಗಳು ಬಂದಿದೆ. 4 ಹಲ್ಲುಗಳು ಮೂಡಿದ ಕಂದನಾದ ಬಲರಾಮ ಕೃಷ್ಣ ಓರಗೆಯ ಬಾಲಕರು ಯಶೋದೆಯ ಅಂಗಳದಲ್ಲಿ ಕೂಡಿ ಆಡತೊಡಗಿದರೆಂದ್ರೆ ಮುಗಿದೇ ಹೋಗ್ತಾ ಇದೆ. ಎಲ್ರು ಮೈ ಮರೆತು ಬಂದು ನಿಂತು ಅವರ ಆಟವನ್ನೇ ನೋಡ್ತಾ ಇದ್ದಾರೆ. ಅಂಬೆಗಾಲನ್ನ ಇಟ್ಟು ಬಲರಾಮ ಮುಂದೆ ಹೋದ್ರೆ ಕೃಷ್ಣನು ಅವನಿಂದ ಅಂಬೆಗಾಲನ್ನ ಇಟ್ಟು ಹೋಗ್ತಾ ಇದ್ದಾನೆ. ಬಲರಾಮ ನಾನು ಹಸು ನೀನು ಕರು, ನನ್ನ ಹಿಂದೆ ಬಾ ಎನ್ನುತ್ತಾ ನಗುತ್ತಾ ಅಂಬಾ ಅಂತ ಮುಂದೆ ಹೋಗ್ತಾ ಇದ್ರೆ, ಹಿಂದೆ ಕೃಷ್ಣ ಪುಟ್ಟ ಕರುವಿನಂತೆ ಅಂಬಾ ಎನ್ನುವ ಶಬ್ದ ಮಾಡ್ತಾ ಹೋಗ್ತಾ ಇದ್ದಾನೆ. ಕೃಷ್ಣನ ಮೊಣಕಾಲುಗಳೆಲ್ಲ ಈಗ ಅಂಗಳದ ಧೂಳು ಮೆತ್ತಿಕೊಂಡು ಕರಿಯ ಮೈಯ ಈಗ ಬೂದು ಬಣ್ಣವಾಗಿದೆ. ಕೃಷ್ಣನ ವಯಸ್ಸಿನ ಮಕ್ಕಳನ್ನು ತಾಯಂದ್ರು ಅಲ್ಲೇ ತಂದು ಬಿಡ್ತಾ ಇದ್ದಾರೆ ಆಟ ಆಡ್ಲಿಕ್ಕೆ. ಶಂಕು, ವಿನೋದ, ಸುಧಾಮ, ವೈಭವ, ಬೃಂದ, ರಾಧೆ ಎಲ್ಲರೂ ಅಂಬೆಗಾಲನ್ನ ಇಡ್ತಾ ಇದ್ದಾರೆ. ಎಲ್ಲರೂ ಪುಟ್ಟ ಪುಟ್ಟ ಮಕ್ಕಳು ಅಂಬೆಗಾಲನ್ನ ಇಡ್ತಾ ಒಬ್ಬರನ್ನೊಬ್ಬರು ಅಪ್ಪಿಕೊಂಡು ಹೋಗ್ತಾ ಇದ್ರೆ ಸುಮ್ನೆ ಅಳ್ತಾ ಇದ್ದಾರೆ, ನಗ್ತಾ ಇದ್ದಾರೆ, ಚಪ್ಪಾಳೆ ತಡ್ತಾ ಇದ್ದಾರೆ, ಕುಣಿತಾ ಇದ್ದಾರೆ. ಎಲ್ಲ ಮಕ್ಕಳದು ಅಬ್ಬರದ ಆರ್ಭಟ. ದಿನ ಇದೇ ರೀತಿ. ಅದಕ್ಕೆ ಅದನ್ನ ನಂದ ಗೋಕುಲ ಅಂತ ಕರೆದ್ರು. ಕೃಷ್ಣನಿಗೆ ಎಲ್ಲರೂ ಬೆಣ್ಣೆ ತಂದು ತಿನ್ಸೋದೆ. ಪ್ರಥಮದಲ್ಲಿ ಅವರ ಮನೆಯಲ್ಲಿ ಬೆಣ್ಣೆ ಕಡಿದ್ರೆ ಅದರಲ್ಲಿ 1 ಪಾಲು ಕೃಷ್ಣನಿಗೆ ಅಂತ ಎತ್ತಿಡ್ತಾ ಇದ್ರಂತೆ. ಯಾಕಂದ್ರೆ ಆ ಕೃಷ್ಣನಿಗೆ ಬೆಣ್ಣೆ ಎಂದರೆ ಅಷ್ಟು ಬಲು ಪ್ರೀತಿ. ಅನ್ನ ಎಂದರೆ ಬಾಯಿ ತೆರೆಯದ ಮಗು ಬೆಣ್ಣೆ ಎಂದರೆ ಬಾಯಿ ತೆರೆದು ನಿಲ್ತೀತು ಅಂತ ದಾಸರು ಹೇಳ್ದಾಗೆ ಆ ಮಗು ಬೆಣ್ಣೆ ಅಂದ್ರೆ ಬಾಯಿ ತೆರೆದು ನಿಲ್ತಾ ಇತ್ತಂತೆ. ಕೃಷ್ಣನಿಗೆ ಈಚೀಚೆಗೆ ಬೆಣ್ಣೆ ಮುದ್ದೆಗಳಲ್ಲೂ ವ್ಯತ್ಯಾಸ ಗೊತ್ತಾಗ್ತಾ ಇದೆ. ಆಗ ತಾನೇ ಕಡೆದು ತಂದಿರ್ತಕ್ಕಂತ ಒಂದು ಬೆಣ್ಣೆ ಯಾವುದು, 1 ತಾಸು ಆಗೋಗಿದೆ ಬೆಣ್ಣೆಯನ್ನ ಕಡೆದು, ರಾತ್ರಿಯ ಬೆಣ್ಣೆ ಯಾವುದು, ನೀರಿನಲ್ಲಿ ನೆನೆ ಹೆಕ್ಕಿರ್ತಕ್ಕಂಥ ಬೆಣ್ಣೆ ಯಾವುದು, ಹಸುವಿನ ಬೆಣ್ಣೆ ಯಾವುದು, ಎಮ್ಮೆ ಬೆಣ್ಣೆ ಯಾವುದು, ಎಲ್ಲ ವಾಸನೆಯಿಂದಲೇ ಮುಖದ ಹತ್ತಿರ ತರುವಷ್ಟರಲ್ಲೇ ಪ್ರತಿಕ್ರಿಯೆ. ತಾಜಾ ಬೆಣ್ಣೆಯಾದರೆ ಮುಖದ ಮೇಲೆ ನಗುವಂತೆ, ಹಳೆಸು ಉಳಿಸಿದ ಬೆಣ್ಣೆಯಾದರೆ ಅಳುವಿನ ಮುಖವಂತೆ, ಎಮ್ಮೆ ಬೆಣ್ಣೆಯಾದರೆ ದೊಡ್ಡ ಬಾಯಿಯಂತೆ, ಹಸುವಿನ ಬೆಣ್ಣೆಯಾದರೆ ಪುಟ್ಟ ಬಾಯಿಯಂತೆ. ಹೀಗೆ ಯಾವ ಬೆಣ್ಣೆಯನ್ನ ತಂದರೂ ಕೃಷ್ಣ ಬಲು ಚಂದವಾಗಿ ಅರ್ಥ ಮಾಡ್ಕೊಳ್ತಾ ಇದೆ ಆ ಕಂದ. ತಾಜಾದಲ್ಲಿ ತಾಜಾ ಬೆಣ್ಣೆ ಅವನಿಗೆ ಪ್ರೀತಿ. ಬರೀ ಬೆಣ್ಣೆ ತಂದರೂ ಮಗುವಿನ ಮುಖದ ಮೇಲೆ ಮುನಿಸಂತೆ. ಆ ಕೃಷ್ಣನ ಮುನಿಸಿನ ಮುಖವನ್ನ ನೋಡಿ ಯಶೋದೆಗೆ ಅರ್ಥ ಆಗ್ತಾ ಇದೆ ತನ್ನ ಕಂದನಿಗೆ ಏನು ಬೇಕು ಅಂತ. ಏನು ಮಾಡ್ತಾ ಇದ್ದಾಳೆ ಆ ತಾಯಿ ಅಂದ್ರೆ, ಏಲಕ್ಕಿ ಪುಡಿ, ಕೆಂಪು ಕಲ್ಲು ಸಕ್ಕರೆ, ಕೊಬ್ಬರಿ, ಒಣದ್ರಾಕ್ಷಿ, ತುಪ್ಪದಲ್ಲಿ ಹುರಿದು ಮಾಡಿದ ಬಾದಾಮಿ ಪುಡಿ,
ಗೋಡಂಬಿ ಈ ಎಲ್ಲವನ್ನ ಸೇರಿಸಿ ಬೆಣ್ಣೆಗೆ ಮಿಶ್ರಣ ಮಾಡೋದಂತೆ. ಈ ಎಲ್ಲವನ್ನ ಸೇರಿ ಬೆಣ್ಣೆಗೆ ಮಿಶ್ರ ಮಾಡಿ ಘಮಿಸ್ತಕ್ಕಂತ ಬೆಣ್ಣೆಯನ್ನ ಉಂಡೆ ಮಾಡಿ ಕೃಷ್ಣನ ಮುಂದೆ ತಂದಿಟ್ಟರೆ ನಾಲಿಗೆ ಚಪ್ಪರಿಸುತ್ತಾ ಮೂತಿಯನ್ನೆಲ್ಲ ಬಳಿದುಕೊಳ್ಳುತ್ತಾ ತಿಂದು ಮುಗಿಸುತ್ತಿದ್ದಾನೆ. ಹಾಗಾಗಿ ಬೆಣ್ಣೆ ಮೋಹ ಜಗತ್ ಪ್ರಸಿದ್ಧಿಯಾದ. ಸುಖ ಸುಮ್ಮನೆ ಬೆಣ್ಣೆ ತಿಂತಾನೆ ಇಲ್ಲ ನಮ್ ಕೃಷ್ಣ, ಅದರಲ್ಲೂ ಕೂಡ ವಿಶೇಷವಾಗಿರ್ತಕ್ಕಂತ ಆ ಬೆಣ್ಣೆಯನ್ನ ಸವಿಬೇಕು. ಬಾಯಲ್ಲಿ ನೀರು ಬರ್ತಾ ಇದೆ. ಅಯ್ಯೋ, ನಾವು ಒಮ್ಮೆಯಾದರೂ ಹೀಗ್ ಮಾಡಿ ತಿನ್ಬೇಕಲ್ಲ ಅಂತ ಅನಿಸ್ತಾ ಇದೆ. ಅದೇ ಕೃಷ್ಣ ಮಾಯೆ. ಕೃಷ್ಣ ಜನಪ್ರಿಯ, ಸಮೂಹ ಪ್ರಿಯ, ಗೋಷ್ಠಿ ಪ್ರಿಯ. ಇವರ ತಾಯಂದಿರು, ಬೇರೆ ಮನೆಯ ತಾಯಂದಿರು ಕೃಷ್ಣನ ಬೆಣ್ಣೆ ಮೋಹವನ್ನ ತಿಳಿದು, ಕೃಷ್ಣ ನಮ್ಮ ಮನೆಗ್ ಬರ್ತೀನೋ, ದೊಡ್ಡ ಬೆಣ್ಣೆ ಮುದ್ದೆ ಬಂಗಾರದ ಬಟ್ಲಲ್ಲಿ ಕೊಡ್ತೀನಿ ಬಾ ಅಂತ ಬೆಣ್ಣೆ ಪ್ರಮಾಣ ತೋರ್ಸಿದ್ರೆ ಅವರ ಸೊಂಟಕ್ಕೆ ಒಡೆದು ಹೋಗ್ತಾ ಇದ್ದಂತೆ ಕಂದ. ಅದನ್ನ ಕಂಡ ಇನ್ನೊಬ್ಬಳು, ನಾನು ದೊಡ್ಡ ಮುದ್ದೆ ದ್ರಾಕ್ಷಿ ಗೋಡಂಬಿ ಹಾಕಿದ್ದೀನಿ ಬರ್ತ್ಯಾ, ಬಾರೋ ನನ್ನಪ್ಪ ಅಂತ ಕರೀತಾ ಇದ್ರಂತೆ. ಕೃಷ್ಣನಿಗೆ ಮುದ್ದೆ ಬೆಣ್ಣೆ ಕೊಟ್ಟ ಗೋಪಿ ಮನೆಯಲ್ಲಿ ಹಸುಗಳು ಒಂದಿಷ್ಟು ಹೆಚ್ಚು ಹಾಲು ಕರೆದು ಮಾರಾಟಕ್ಕೆ ಹೆಚ್ಚು ಬೆಣ್ಣೆ ದೊರಕ್ತಾ ಇತ್ತಂತೆ. ಕೃಷ್ಣನಿಗೆ ಬೆಣ್ಣೆ ಕೊಟ್ರೆ ಸಾಕು, ಅವ್ರ ಮನೆಯಲ್ಲಿ ಹೆಚ್ಚೆಚ್ಚು ಬೆಣ್ಣೆ ಉತ್ಪತ್ತಿ ಆಗ್ತಾ ಇತ್ತು. ಮಧುರೆಯ ಗ್ರಾಹಕರಿಗೆ ಗೋಕುಲದ ಈ ಬೆಣ್ಣೆ, ಹಾಲು, ತುಪ್ಪ ವಿಶೇಷ. ಹಾಗಾಗಿ ಹೆಚ್ಚು ಹೆಚ್ಚು ಹಣವನ್ನ ಕೊಟ್ಟು ಕೊಂಡ್ಕೊಳ್ತಾ ಇದ್ರಂತೆ. ಈ ಗುಟ್ಟು ರಟ್ಟಾಗಿ ಕೃಷ್ಣನಿಗೆ ಬೇಡಿಕೆ ಹೆಚ್ಚಾಗೋಯ್ತು. ಓಹೋ, ಕೃಷ್ಣನಿಗೆ ಬೆಣ್ಣೆ ಕೊಟ್ಟರೆ ಅಧಿಕ ಲಾಭ. ಕೃಷ್ಣ ಯಾರ ಮನೆಯಲ್ಲಿದ್ದಾನೆ ಎಂದು ತಿಳಿಯಲು ಯಶೋದೆ ಎಲ್ಲರ ಮನೆಯ ಮೆಟ್ಟುಗಳನ್ನ ಹತ್ತಿ ಹತ್ತಿ ಗೋಕುಲಗಳನ್ನ ಸುತ್ತಿ ಸಾಕಾಗ್ತಾ ಇದ್ಲಂತೆ. ಯಾವಾಗ್ಲೂ ಬೇರೆಯವರ ಮನೆಯಲ್ಲಿ ಬೆಣ್ಣೆ ತಿನ್ನೋದೇ ಸಂಭ್ರಮ, ಬೇರೆಯವರಿಗೆ ಇವನಿಗೆ ಬೆಣ್ಣೆ ತಿನ್ಸೋದೇ ಸಂಭ್ರಮ ಆಗೋಗಿತ್ತು. ಆದ್ರೆ ಯಶೋದೆಗೆ ಮಾತ್ರ ತನ್ನ ಮಗನನ್ನು ಹುಡುಕುವ ಕಾಯಕವಾಗೋಗಿತ್ತು. ಒಮ್ಮೊಮ್ಮೆ ಬಲರಾಮ ಅಂತೂ ಅವರವರ ಮನೆಗೆ ಹೋಗಿ ಅಧಿಕ ಪ್ರಸಂಗಿಯಂತೆ ಕೃಷ್ಣನಿಗೆ ಬೆಣ್ಣೆ ಬೇಕಂತೆ ಎಂದು ಹೇಳಿ ಕಾಯ್ದೆ ಓಡ್ ಬಂದ್ಬಿಡ್ತಿದ್ದ. ಗೋಪಿ ಎಂತ ಭಾಗ್ಯ ಎನ್ನುತ್ತ ಸಿದ್ಧ ಮಾಡಿ ಅಲ್ಲಿಗೆ ಬರುವ ವೇಳೆಗೆ ಅಲ್ಲಿ ಬಲರಾಮನೂ ಇಲ್ಲ, ಕೃಷ್ಣನೂ ಇಲ್ಲ. ಆಗ ಗೋಪಿಕೆಯರು ಅಲ್ಲಿಗೆ ಬಂದು ಬಲರಾಮನ ಕೆನ್ನೆಯನ್ನ ಚಿವುಟಿ ಅವನಿಗೂ ಕೃಷ್ಣನಿಗೂ ಬೆಣ್ಣೆಯನ್ನ ತಿನಿಸಿ ಹೋಗ್ತಾ ಇದ್ರಂತೆ. ಕೃಷ್ಣನ ಹೆಸರು ಹೇಳಿದರೆ ಎಲ್ಲೂ ಏನು ಬೇಕಾದರೂ ಸಿಗುತ್ತೆ ಅಂತಕ್ಕಂಥ ನಂಬಿಕೆ ಗೋಕುಲದ ಬಾಲೆಯರ ಅನುಭವಕ್ಕೆ ಬಂತು. ನಾವು ಕೇಳಿದ್ರೆ ಯಾರು ಕೊಡಲ್ಲ, ಅದೇ ಕೃಷ್ಣನ ಹೆಸರನ್ನ ಹೇಳಿಬಿಟ್ರೆ ಯಾರೂ ತಪ್ಪದೆ ಕೊಡ್ತಾರೆ ನಮಗೆ. ಪಂಡಿತರು 16 ವರ್ಷ ಶಾಸ್ತ್ರಾಧ್ಯಯನ ಮಾಡಿ ತಿಳಿಯುವ ಈ ಘನ ವೇದಾಂತ ಪ್ರಮೇಯ ಗೋಕುಲದ ಗೋವಳ ಬಾಲಕರ ಅರಿವಿಗೆ ಬಂತು. ಹಾಗಾಗಿ ಎಲ್ಲರೂ ಉಪಾಯ ಮಾಡ್ತಾ ಇದ್ದಾರೆ. ನಂದ, ಓ ಶ್ಯಾಮ, ಕೃಷ್ಣನ ಹೆಸರು ಹೇಳಿ ನಾವು ಬೆಣ್ಣೆ ತಿನ್ನೋಣ ಎಂದು. ಹಾಗಾಗಿ ಎಲ್ಲರೂ ಹೋಗಿ ಬೇರೆ ಬೇರೆ ಪದಾರ್ಥದ ಹೆಸರನ್ನ ಹೇಳಿ, ಕೃಷ್ಣನ ಹೆಸರನ್ನ ಹೇಳಿ ಅದನ್ನ ಪಡ್ಕೊಂಡ್ ಬರ್ತಾ ಇದ್ದಾರೆ. ಮಿಠಾಯಿ, ತೇಂಗೋಳು, ಮುಚ್ಚೋರೆ, ಚಕ್ಕುಲಿ, ಹೀಗೆ ವಿವಿಧ ಭಕ್ಷ್ಯಗಳನ್ನ ಕೇಳಿ ಕೇಳಿ ಮಾಡಿಸ್ಕೊಂಡು ಅವ್ರು ತಿಂತಾ ಇದ್ದಾರೆ. ವಸುದೇವ ಮಧುರೆಯಲ್ಲಿದ್ದಾನೆ, ಅವನ ಮನಸ್ಸೆಲ್ಲಾ ಗೋಕುಲದಲ್ಲಿದೆ. ಅವನ ವಂಶ ಬೆಳೆಸುವ 2 ಮಕ್ಕಳು ಬೆಳೀತಾ ಇದ್ದಾರೆ ಈ ಕಡೆ ಆನಂದದಿಂದ. ಅವರು ಯಾದವ ವಂಶಕ್ಕೆ ಸೇರಿದವರಾದರೂ ಕ್ಷತ್ರಿಯ ಧರ್ಮ ಕರ್ಮಗಳು ಇಲ್ಲದೆ ಗೋಪಾಲಕರಾಗಿ ಬೆಳೀತಾ ಇದ್ದಾರೆ. ಆದರೆ ಅವರಿಗೆ ಸಂಸ್ಕಾರ ಪ್ರಾರಂಭಿಸಬೇಕು ಅಂತ ವಸುದೇವ ಆ ಮಥುರಾದಲ್ಲಿ ಕೂತು ಯೋಚನೆಯನ್ನ ಮಾಡ್ತಾ ಇದ್ದಾನೆ. ಆಗ ಯಾದವರ ಕುಲ ಪುರೋಹಿತರಾದ ಗರ್ಗ ಮುನಿಯಲ್ಲಿ ತನ್ನ ಸಂಕಟವನ್ನ ತೋಡ್ಕೊಂಡಾಗ ಗರ್ಗ ಮುನಿ ಹೇಳ್ತಾ ಇದ್ದಾನೆ, ವಸುದೇವ, ನಾನು ಈಗಲೇ ಗೋಕುಲಕ್ಕೆ ಹೋಗಿ ನಾಮಕರಣ ಸಂಸ್ಕಾರವನ್ನ ರಹಸ್ಯವಾಗಿ ಮಾಡಿ ಬರ್ತೇನೆ ಅಂತ ನಂದ ಗೋಕುಲಕ್ಕೆ ಬರ್ತಾ ಇದ್ದಾರೆ. ಮಹಾ ತಪಸ್ವಿ ಯಾದವ ಪುರೋಹಿತರು, ಜ್ಯೋತಿಷ್ಯ ವಿದ್ವಾಂಸರು ಆದ ಗರ್ಗಾಚಾರ್ಯರು ಮನೆಗೆ ಬಂದದ್ದನ್ನ ಕಂಡು ನಂದ ಪುಳಕಿತನಾದ. ಅವರನ್ನ ಸ್ವಾಗತಿಸಿ ವಂದಿಸಿ ಪೂಜಿಸಿ ಆತಿಥ್ಯವನ್ನ ನೀಡಿದ. ಸ್ವಾಮಿ, ನಿಮ್ಮಂತಹ ಮಹಾತ್ಮರು ಗೃಹಸ್ಥಾಶ್ರಮ ತಾಪತ್ರಯಗಳಿಂದ ನೊಂದು ಬೆಳೆದಿರ್ತಕ್ಕಂಥ
ನಮ್ಮಂತಹ ದೀನರನ್ನ ಕಾಪಾಡಬೇಕು ಅಂತ ಬಂದಿದ್ದೀರಾ? ತ್ರಿಕಾಲ ಜ್ಞಾನ ನೀಡುವ ಜ್ಯೋತಿಷ್ಯ ಶಾಸ್ತ್ರವನ್ನ ರಚಿಸಿ ಲೋಕಕ್ಕೆ ಉಪಕಾರವನ್ನ ಮಾಡಿದ್ರಿ. ಬ್ರಹ್ಮ ಜ್ಞಾನಿಗಳಲ್ಲಿ ಶ್ರೇಷ್ಠರಾಗಿದ್ದೀರಾ. ಈ ನನ್ನ ಬಾಲಕರಿಗೆ ನಾಮಕರಣ ಸಂಸ್ಕಾರವನ್ನ ಮಾಡಿ ಅನುಗ್ರಹಿಸಿ ಅಂತ ಕೇಳ್ಕೊಂಡಾಗ ರೋಹಿಣಿಯೂ ಮುಂದೆ ಬಂದು ನನ್ನ ಮಗನಿಗೂ ಮಾಡಿಕೊಡಿ ಅಂತ ಕೈ ಮುಗಿದು ಕೇಳ್ಕೊಂಡ್ರು. ಹಾಗೆ ಗರ್ಗರು ರಹಸ್ಯವಾಗಿ ಸಂಸ್ಕಾರವನ್ನ ನೆರವೇರಿಸ್ತಾ ಇದ್ದಾರೆ. ರೋಹಿಣಿಯ ಮಗ ಸುಗುಣವಾಗಿ ಆನಂದ ತರ್ತಾನೆ, ಮಹಾಬಲಶಾಲಿ ಆಗ್ತಾನೆ. ಹಾಗಾಗಿ ಬಲವುಳ್ಳವನು, ರಾಮನ ಸಾಲಿಗೆ ಸೇರುವವನು ಬಲರಾಮ. ಯಾದವರಲ್ಲಿ ಒಮ್ಮ ಸಮ್ಮತ ತರುವುದರಿಂದ ಇವನಿಗೆ ಸಂಕರ್ಷಣ ಅಂತಲೂ ಕರೀತಾರೆ. ಇನ್ನು ನಿನ್ನ ಮಗ ವಸುದೇವನ ಮಗನಾಗಿದ್ದರಿಂದ ವಾಸುದೇವ, ಬಣ್ಣದಲ್ಲಿ ಕಪ್ಪಾಗಿರೋದ್ರಿಂದ ಕೃಷ್ಣ ಅಂತ ಇವನನ್ನ ಕರೆಯೋಣ. ಹಾಗಾಗಿ ಅವನನ್ನ ವಾಸುದೇವ ಕೃಷ್ಣ ಎಂಬ ನಾಮಾಂಕಿತದಿಂದ ಕರೀತಾ ಇದ್ದಾರೆ. ಇವನಿಂದ ಗೋಕುಲ ಆನಂದಮಯವಾಗುತ್ತೆ, ಎಲ್ಲರ ಕಷ್ಟ ನಿವಾರಣೆಯಾಗತ್ತೆ, ನಿಮ್ಮ ಮಗುವಿನಿಂದ ಕುಲಕೋಟಿ ಉದ್ಧಾರವಾಗತ್ತೆ ಅಂತ ಹೇಳಿ ಗರ್ಗಾಚಾರ್ಯರು ಮಕ್ಕಳಿಗೆ ಹರಸಿ ಹಿಂದಿರುಗಿದ್ರು. ಇನ್ನು ಕಳ್ಳ ಕೃಷ್ಣನ ಕಳ್ಳಾಟಗಳು ಗೋಕುಲದಲ್ಲಿ ಯಾವ ರೀತಿ ಇದೆ ಅಂದ್ರೆ, ಅಂಬೆಗಾಲಿಟ್ಟ ಮಕ್ಕಳು ಎದ್ದು ನಿಂತರೂ ತಪ್ಪು ಹೆಜ್ಜೆಗಳ ನಡೀತಾ ಇದ್ದಾರೆ. ಅವರು ದೊಡ್ಡವರಾದಂತೆ ತುಂಟತನ ಕೂಡ ಹೆಚ್ಚಾಗ್ತಾ ಇದೆ. ಮಕ್ಕಳಿಬ್ಬರು ದನದ ಕೊಟ್ಟಿಗೆಗೆ ನುಗ್ಗಿ ಅಲ್ಲಿ ಕಟ್ಟಿ ಹಾಕಿದ್ದ ಕರುಗಳ ಕಣಿಯನ್ನ ಬಿಚ್ಚಿ ಹಾಕ್ತಾ ಇದ್ದಾರೆ. ಅವು ಓಡಿ ಹೋಗಿ ತಾಯಿ ಹಸುವಿನ ಕೆಚ್ಚಲಿಕ್ಕೆ ಬಾಯಿ ಹಾಕಿ ಹಾಲು ಕುಡಿಯೋದನ್ನ ನೋಡಿ ಚಪ್ಪಾಳಿ ತಡ್ತಾ ಇದ್ದಾರೆ ಮಕ್ಕಳು. ಮನೆ ಮನೆಗೂ ಹೋಗಿ ಹಾಲು, ಬೆಣ್ಣೆ, ಮೊಸರನ್ನ ಕದ್ದು ತಿಂತಾ ಇದ್ದಾರೆ. ಅವರು ತಿಂದು ಗೆಳೆಯರಿಗೂ ಕೊಟ್ಟು ಕೋತಿ ಬೆಕ್ಕುಗಳ ರೀತಿ ಆಟ ಆಡ್ತಾ ಇದ್ದಾರೆ. ಅಲ್ಲಿರುವ ಪ್ರಾಣಿಗಳಿಗೂ ತಿನ್ನಿಸ್ತಾ ಇದ್ದಾರೆ. ತಿಂದ ಮೇಲೆ ಗಡಿಗೆ ಕುಡಿಕೆಯನ್ನ ಒಡೆದು ಹಾಕ್ತಾ ಇದ್ದಾರೆ. ಯಾವುದಾದರೂ ಮನೆಯಲ್ಲಿ ಏನೂ ಸಿಕ್ಕದೆ ಹೋದರೆ ಕೋಪದಿಂದ ಆ ತೊಟ್ಟಿಲಲ್ಲಿ ಮಲಗಿರುವ ಮಕ್ಕಳನ್ನ ಚಿವುಟಿ ಅಳೋ ರೀತಿ ಮಾಡ್ತಾ ಇದ್ದಾರೆ. ಮನೆ ಹೆಂಗಸರು ಮನೆ ಕೆಲಸದಲ್ಲಿ ಇರಬೇಕಾದ್ರೆ ಅವರಿಗೆ ಗೊತ್ತಾಗದಂತೆ ಮೆಲ್ಲಗೆ ಅಡಿಗೆ ಮನೆಗೆ ಹೋಗಿ ಮೊಸರು ಬೆಣ್ಣೆಯನ್ನ ತಿಂದು ಧ್ವಂಸ ಮಾಡ್ತಾ ಇದ್ದಾರೆ. ಅವರ ಕೈಗೆ ಸಿಗದಂತೆ ಮೇಲೆ ಏನಾದರೂ ಬೆಣ್ಣೆ ಮೊಸರುಗಳನ್ನ ಇಟ್ಟಿದ್ರೆ ನಿಲುವಿನ ಮೇಲೆ ಮಣೆ ಒರಳೋ ಪೀಠವನ್ನು ಇಟ್ಟು ಹತ್ತಿ ಅದನ್ನ ಎಳೆದು ತೀರ್ತಾ ಇದ್ದಾರೆ. ಹಾಲು ಮೊಸರುಗಳನ್ನ ಮಕ್ಕಳ ಕೈಗೆ ಸಿಗದಂತೆ ತುಂಬಾ ಮೇಲಿಟ್ರೆ ಮಡಿಕೆ ಕುಡಿಕೆಗಳಿಗೆ ಕೋಲಿಂದ ಒಡೆದು ಅದರಿಂದ ಬರ್ತಕ್ಕಂತ ಬೆಣ್ಣೆ ಮೊಸರನ್ನ ಬಾಯಿಯನ್ನ ಹಿಡಿದು ಕುಡಿತಾ ಇದ್ದಾರೆ. ಹಾಗೆ ಮಾಡ್ಬೇಕಾದ್ರೆ ಮನೆಯವ್ರು ನೋಡಿ ಕಳ್ಳ ಕಳ್ಳ ಅಂದ್ರೆ ನೀನೇ ಕಳ್ಳ, ನಾನೇ ಈ ಮನೆಯವರು ಎಂದು ಎದುರುತ್ತ ನೀಡಿ ಎಲ್ರನ್ನ ನಗಿಸ್ತಾ ಇದ್ದಾನೆ. ಇವನ ಕಾಟ ತಡೆಯಲಾರದೆ ಗೋಪಿಯರು ಆಗಾಗ ಯಶೋದೆ ಮುಂದೆ ಬಂದು ದೂರು ನೀಡ್ತಾ ಇದ್ದಾರೆ. ಕೆಲ ಕಾಲ ಕಳೀತಾ ಇದೆ. ರಾಮ ಕೃಷ್ಣ ಅಂಬೆಗಾಲಿಟ್ಟು ಸಂಚಾರವನ್ನ ಮಾಡ್ತಾ ಇದ್ದಾರೆ. ರಾಮ ಎಂದರೆ ಬಲರಾಮ, ಕೃಷ್ಣರು ಅಂಬೆಗಾಲನ್ನ ಇಟ್ಟು ನಡೀತಾ ಇದ್ದಾರೆ. ಮಕ್ಕಳ ಬಾಲಲೀಲೆಗಳನ್ನ ನೋಡಿ ರೋಹಿಣಿ ಯಶೋದೆಯರು ಮನೆ ಕೆಲಸಗಳನ್ನ ಮರೆತು ಬಿಡ್ತಾ ಇದ್ದಾರೆ. ಒಂದೊಂದಾಗಿ ಮಕ್ಕಳು ಚೇಷ್ಟೆಯನ್ನ ಪ್ರಾರಂಭ ಮಾಡಿದಾಗ ಯಶೋದೆ ಮಗನಿಗೆ ಎಚ್ಚರ ನೀಡ್ತಾ ಇದ್ದಾಳೆ. ಮಗನೇ, ಬಾವಿ ಹತ್ತಿರ ಬಗ್ಗಿ ನೋಡಬೇಡ, ಹಸುವಿನ ಹಿಂದೆ ಓಡಬೇಡ, ನಾಯಿಯ ಬಾಲ ಎಳೆಯಬೇಡ. ಇನ್ನೂ ಸ್ವಲ್ಪ ದಿವಸ ಕಳಿತು. ರಾಮ ಕೃಷ್ಣರು ಓಡಾಡ್ತಾ ಇದ್ದಾರೆ. 5 ವರ್ಷ ಮನೆ ಮನೆಗೆ ಹೋಗಿ ಗೋಪಿಯರನ್ನ ಪೀಡಿಸ್ತಾ ಇದ್ದಾರೆ, ಕಾಡಿಸ್ತಾ ಇದ್ದಾರೆ, ಛೇಡಿಸ್ತಾ ಇದ್ದಾರೆ. ಗೋಪಿಯರೆಲ್ಲ ಅವನ ತಂಟೆ ತಡೆಯಲಾರದೆ ಯಶೋದೆಗೆ ದೂರು ನೀಡ್ತಾ ಇದ್ದಾರೆ. ಯಶೋದ ವತ್ಸಾನ್ ಮುಂಚನ್ ಕ್ವಚಿದ ಸಮಯೇ ಕ್ರೋಶ ಸಂಜಾತ ಹಾಸಃ ಸ್ಥೇಯಂ ಸ್ವಾದ್ಯತ್ಯಥಾ ದಧಿಪಯ ಕಲ್ಪಿತೈಸ್ತೇಯ ಯೋಗೈಃ ಮರ್ಕಾನ್ ಭೋಕ್ಚನ್ ವಿಭಜತಿ ಸ ಚೇನ್ನಾಸ್ತಿ ಭಾಂಡಾಂ ಭಿನ್ನತಿ ದ್ರವ್ಯಾಲಾಭೆ ಸುಭೃಷು ಕುಪಿತೋ ಯಾತ್ಯಾನು ಪ್ರಕ್ರೋಶತೋಕಾನ್ ಅಂತಂದ್ರೆ, ಯಶೋದೆ, ನಿನ್ನ ಮಗ ಸಮಯವಲ್ಲದ ಸಮಯದಲ್ಲಿ ಕರುಗಳನ್ನ ಬಿಚ್ಚಿ ಹಾಲನ್ನ ಉಣಿಸ್ತಾ ಇದ್ದಾನೆ. ನಿನ್ನ ಮಗ ಮಹಾ ಕಳ್ಳ ಕಣೆ. ನಮ್ಮ ಮನೆಯ ಹಾಲು ಬೆಣ್ಣೆ ಮೊಸರುಗಳಿಗೆ ಉಳಿಗಾಲ ಇಲ್ಲ ಅವನಿಂದ. ಅವನು ತಿನ್ಲಿ, ಯಾರು ಬೇಡ ಅಂತಾರೆ? ಸ್ನೇಹಿತರಿಗೂ ಕೊಟ್ಟು ಕೋತಿ ಬೆಕ್ಕುಗಳಿಗೂ ತಿನ್ನಿಸಿ ಚೆಲ್ಲಿ ಮನೆಯೆಲ್ಲ ರಾಡಿ ಮಾಡ್ತಾ ಇದ್ದಾರೆ. ಹಾಲು ಮೊಸರುಗಳನ್ನು ಇಟ್ಟಿದ್ದ ಗಡಿಗೆಗಳನ್ನ ಒಡೆದು ಚೂರ್ ಚೂರ್ ಮಾಡಿದ್ದನಲ್ಲೇ ನಿನ್ನ ಮಗ.
ಕೃಷ್ಣ ಬರ್ತಾನೆ ಅಂತ ಗೊತ್ತಿದ್ದು ನಾನು ಬೆಣ್ಣೆಗಡಿಗೆ ಬಚ್ಚಿಟ್ಟಿದ್ದೆ. ಬೆಣ್ಣೆ ಕಾಣದ ಸಿಟ್ಟಾಗಿ ನನ್ನ ತೊಟ್ಟಿಯಲ್ಲಿದ್ದ ಕಂಡ ನನ್ನ ಚಿವಿಟಿ ಬಂದಿದ್ದಾನಲ್ಲೇ. ಯಾರ ಕೈಗೂ ಸಿಗದೆ ಇರಲಿ ಅಂತ ಮೊಸರಿನ ಗಡಿಗೆಯನ್ನ ಎಟುಕದ ಹಾಗೆ ದೂರಕ್ಕೆ ಹಗ್ಗ ಕಟ್ಟಿ ನಿಲುವಿನಲ್ಲಿ ಇಟ್ಟಿದ್ರೆ, ಮಣೆ ಹಾಕಿ ಅದರ ಮೇಲೆ ಒರಳಿಟ್ಟು ಅದರ ಮೇಲೆ ನಿಂತು ಹಾಲು ಮೊಸರು ಕುಡಿದು ಬರಿ ಮಾಡ್ತಾ ಇದ್ದಾರಲ್ಲ. ನಮ್ಮ ಮನೆ ಮಡಿಕೆ ಗೋಲಿಗೆ ತೂತು ಮಾಡಿ ಇಟ್ಟಿದ್ದಾರಲ್ಲೇ ಯಶೋದೆ. ಕತ್ತಲ ಕೋಣೆಯಲ್ಲಿಟ್ಟ ಹಾಲು ಮೊಸರುಗಳಿಗೂ ಉಳಿಗಾಲವಿಲ್ಲ. ಒಳಗೆ ಬಂದ ತಕ್ಷಣ ಕಣ್ಣಿಂದ ಸೂರ್ಯನನ್ನ ಹುಟ್ಟಿಸ್ತಾನೆ ಎಂಬಂತೆ ಎಲ್ಲಿದ್ರೂ ಹುಡುಕಿ ಖಾಲಿ ಮಾಡ್ತಾನೆ. ಯಶೋದೆ, ನಿನ್ ಮಗನ ಹೊಟ್ಟೆಲ್ ಭೂತ ಇರ್ಬೇಕು. ಇಲ್ದಿದ್ರೆ ಈ ಗೋಕುಲದ ಎಲ್ಲರ ಮನೆಯ ಮೊಸರು ಬೆಣ್ಣೆಯನ್ನ ಕುಡಿದು ತಿನ್ಲಿಕ್ ಸಾಧ್ಯನೇ ಅಲ್ವೇ? ನಿನ್ನ ಮಗನಿಗೆ ಹೊತ್ತು ಗೊತ್ತು ಇಲ್ವೇನೆ? ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಭಯ ಇಲ್ಲ. ಗೂಳಿ ನುಗ್ಗದ ಹಾಗೆ ಎಲ್ರ ಮನೆಗೂ ನುಗ್ತಾನೆ. ಗೂಡು ನಿಲುವು ಕಟ್ಟೆ ಅಟ್ಟ ಮಟ್ಟ ಎಲ್ಲಿಟ್ರೂ ಬಿಡಲ್ಲ, ಎಲ್ಲ ಜಾಲಾಡ್ತಾನೆ. ನನ್ನಲ್ಲಿರೋ ಬೆಣ್ಣೆ ಹಾಲು ಮೊಸರಿಗೆ ಉಳ್ಗಾಲವೇ ಇಲ್ಲ. ಹೀಗೆ ದಿನ ಗೋಪಿಯರು ಬಂದು ಹೇಳುತ್ತಿದ್ದ ಚಾಡಿ ಮಾತಿನಿಂದ ಯಶೋದೆ ನಸುನಕ್ಕೂ ಕೃಷ್ಣನತ್ತ ನೋಡಿದಾಗ ಭಯಪಟ್ಟವನಂತೆ ಕೋಪದಿಂದ ಗೋಪಿಯರನ್ನ ನೋಡ್ತಾ ನಾಟಕವನ್ನ ಮಾಡ್ತಾ ನಿಂತಿದ್ರೆ, ಇದನ್ನರಿಯದ ಯಶೋದೆ ಮಗನನ್ನ ದಂಡಿಸದು ಕೈ ಬಾರ್ಲಿಲ್ಲ. ಕರೆದೆತ್ತಿ ಮುದ್ದಾಡಿ ಗೋಪಿಯರನ್ನೇ ಬೈದು ಕಳಿಸ್ತಾ ಇದ್ದಾಳೆ. ನಮ್ಮ ಮನೆ ಮಡಿಕೋಲಿನಿಂದ ಮಡಕೆ ಒಡೆದು ತೂತು ಮಾಡಿ ಓಡಿದನಲ್ಲೇ ನಿನ್ನ ಮಗ. ಎಲ್ಲಿ ಬಣ್ಣೆ ಬೆಚ್ಚಿಟ್ಟಿದ್ದರೂ ಹೇಗೋ ಹುಡುಕಿ ಸದ್ದಿಲ್ಲದೆ ಖಾಲಿ ಮಾಡ್ತಾ ಇದ್ದನಲ್ಲೇ. ಗಡಿಗೆ ಗಟ್ಟಲೆ ಮೊಸರು ಕುಡಿದು 2 ಮುಷ್ಟಿ ಬೆಣ್ಣೆ ತಿಂತನಲ್ಲೇ. ಹುಡುಗ ಅಲ್ಲ, ಹುಡುಗನು ಹುಟ್ಟಲ್ಲ, ಹಗಲಿಲ್ಲ ರಾತ್ರಿ ಇಲ್ಲ, ಗೂಳಿ ನುಗ್ತಾನಲ್ಲೇ. ಹೀಗೆ ಇದೇ ಮಾತು ಪ್ರತಿದಿನವೂ. ಯಶೋದೆ ಇದನ್ನ ಕೇಳಿಸಿಕೊಳ್ಳುತ್ತಿರುವಾಗ ಬಾಗಿಲ ಹಿಂದೆ ಕಳ್ಳನಂತೆ ಕೃಷ್ಣ ಬಚ್ಚಿಟ್ಟುಕೊಳ್ತಾ ಇದ್ದ. ಅವರೆಲ್ಲ ಹೋದ ಮೇಲೆ ಖಂಡಿತ ನಾನು ಅವೆಲ್ಲ ಮಾಡಿಲ್ಲ ಅಮ್ಮ, ನಾನಿನ್ನು ಪುಟ್ಟ ಬಾಲಕ ಕಣೆ ಅಂತ ತಾಯಿ ಹತ್ರ ಮುದ್ದು ಮುದ್ದು ಮಾತನಾಡಿ ಅವಳನ್ನ ಮರುಳು ಮಾಡ್ತಾ ಇದ್ದ. ಬೆಣ್ಣೆ ಕದ್ದ ನಿನ್ನ ಮಗ ಕೃಷ್ಣ ಎನ್ನುವ ದೂರು ನಿತ್ಯ ಸ್ತುತಿ ಆಗೋಯ್ತು. ಕೃಷ್ಣ ಬೆಣ್ಣೆ ಕದ್ದ ಎಂದ್ರೆ ಏನು, ಅದ್ರ ಚಿಂತೆ ಏನು, ಅದ್ರ ವ್ಯಾಖ್ಯಾನ ಏನು, ಅದು ಬಹಳ ಮುಖ್ಯ. ದೇವರಾಗಿ ಈ ರೀತಿ ಮಾಡಬಹುದೇ? ತಪ್ಪಲ್ವೇ? ಪತಿತಸ್ಯಾಸ್ಯ ದೇಹಸ್ಯ ಕಾಷ್ಠನಿಷ್ಠ ಸಮಸ್ಯೆ ಚ ಫಲಾ ನಿತ್ರೇಣಿ ಶಿಷ್ಯಂತಿ ವಿದ್ಯಾ ಕರ್ಮ ಸುತಾ ಇತಿ. ನಮ್ಮ ಬದುಕಿನ ಸುಂದರ ಅಮೃತ ಫಲಗಳು 3. ಅದು ಜೀವನಕ್ಕೆ ಧನ್ಯತೆ ಸಾರ್ಥಕತೆಯನ್ನು ತಂದು ಕೊಡುತ್ತೆ. ಯಾವುದದು 3? ಉತ್ತಮ ಆಧ್ಯಾತ್ಮ, ಜ್ಞಾನ, ಸುಜ್ಞಾನ, ಸದ್ವಿದ್ಯೆ, ಸದಾಚಾರ ಸದ್ವಿಚಾರಗಳಿಂದ ಕೂಡಿದ ಸತ್ಕರ್ಮಾಚಾರಣೆ, ಸತ್ಸಂತಾನ, ಉತ್ತಮರಾದ ಮಕ್ಕಳು. ಯಾವ ಮನುಷ್ಯನಿಗೆ ಇಷ್ಟಿದ್ದು ಬಿಡುತ್ತೋ, ಈ 3 ಇರುತ್ತೋ, ಅವನೇ ಜೀವನದಲ್ಲಿ ಅಮೃತ ಫಲವನ್ನ ಪಡೆದಿದ್ದಾನೆ ಅಂತ. ಈ 3 ಜೀವನವೆಂಬ ಸುಖ ದುಃಖ ಮಿಶ್ರಿತವಾದ ನದಿಯಲ್ಲಿ ತೇಲ್ ಬರ್ತಕ್ಕಂಥದ್ದೇ ಬೆಣ್ಣೆ. ನಾವು ಮಾಡೋ ಸದಾಚಾರ ಸತ್ಕರ್ಮ ಸುಜ್ಞಾನಗಳು ಬೆಣ್ಣೆಗೆ ಪರಮಾತ್ಮ ಕಾಯ್ತಾ ಇದ್ದಾನೆ. ನಾವು ಪ್ರೀತಿಯಿಂದ ಆ ಬೆಣ್ಣೆನ ಅವನಿಗೆ ಕೊಟ್ರೆ ಅಷ್ಟೇ ಅವನು ಪ್ರೀತಿಯಿಂದ ಸ್ವೀಕರಿಸಿ ನಮಗೆ ಮೋಕ್ಷಾದಿ ಸಂಪತ್ತುಗಳನ್ನ ಅನುಗ್ರಹಿಸ್ತಾನೆ ಅಂತಕ್ಕಂಥದ್ದು ಇದರ ವಿಚಾರ. ಅರ್ಥ ಆಗ್ಲಿಲ್ಲ ನೋಡಿ. ಜೀವನ ಅಂತಕ್ಕಂಥದ್ದು ಪಾಲ್ಗಡಲ ಸಮುದ್ರ, ಹಾಲಿದ್ದಾಗೆ. ಏನೋ ಹಾಲಿದ್ದಾಗೆ. ಈ ಹಾಲಲ್ಲಿ ನಾವು ಭಕ್ತಿ, ಭಾವ, ಸತ್ಯ, ಧರ್ಮ, ನಿಷ್ಠೆ ಅಂತಕ್ಕಂಥ ಎಪ್ಪನ್ನ ಹಾಕಿ ಅದನ್ನ ಮೊಸರನ್ನ ಮಾಡಿ ಜೀವನವನ್ನ ಒಡೆದು ನೊಂದು ಬೆಂದು ಹಾಲಿನಂತಿದ್ದ ಜೀವನವನ್ನ ಮೊಸರಿನಂತೆ ಮಾಡಿಕೊಂಡು ಆ ಮೊಸರನ್ನ ನಮ್ಮ ರಾಗಾದಿ ದ್ವೇಷ ಕಾಮಾದಿ ಮೋಹ ಮದಮಾತ್ಸರ್ಯಗಳಿಂದ ಕಡದಾಗ ಉದ್ಭವ ಆಗ್ತಕ್ಕಂಥ ಬೆಣ್ಣೆಯನ್ನ, ಅಂದ್ರೆ ಆ ಭಕ್ತಿಯನ್ನ ಪರಮಾತ್ಮನಿಗೆ ಕೊಟ್ಟಾಗ ಅವನು ಸ್ವೀಕರಿಸ್ತಾನೆ. ಅದನ್ನ ಅವನು ತುಪ್ಪ ಮಾಡ್ಕೊಳ್ತಾನೋ ಬೆಣ್ಣೆಯಾಗೇ ಸ್ವೀಕರಿಸ್ತಾನೋ ಅವನಿಗೆ ಬಿಟ್ಟಿದ್ದು. ತುಪ್ಪ ಮಾಡ್ಕೊಂಡ್ರೆ ದೀಪ ಹಚ್ಕೊಂಡು ಬೆಳಕನ್ನ ನಮ್ಮ ಜೀವನಕ್ಕೆ ಮೋಕ್ಷದ ರೀತಿಯಲ್ಲಿ ಕೊಡ್ತಾನೆ. ಬೆಣ್ಣೆಯಂತೆ ಇಟ್ಕೊಂಡ್ರೆ ನಮ್ಮನ್ನ ಆ ಬೆಣ್ಣೆಯ ರೀತಿ ಜೀವನವನ್ನ ಬದಲಾವಣೆಯನ್ನ ಮಾಡ್ತಾನೆ. ಕಲ್ಲಲ್ಲಿ ಹೊಡೆದವರನ್ನ ಬೆಣ್ಣೆಯಲ್ಲಿ ಹೊಡಿ ಅಂತ ಹೇಳಿರೋ ಹಾಗೆ ನಾವು ನಮ್ಮ ಜೀವನವನ್ನ ಕಲ್ಲಿನಂತಲ್ಲ
ಬೆಣ್ಣೆಯಂತೆ ಮಾಡ್ಕೋಬೇಕು. ಅದು ಆ ಕೃಷ್ಣನ ಬಾಲಲೀಲೆ. ಆ ಕೃಷ್ಣನ ಬಾಲಲೀಲೆ ಕೇಳೋದೇ ಬಹಳ ಚಂದ. ಅವನ ನಾಮವನ್ನ ಕೇಳೋದೇ ಬಹಳ ಚಂದ. ಅಯ್ಯೋ ಎಷ್ಟು ತುಂಟ. ನಮ್ಮ ಮನೆಯಲ್ಲಿ ಮಕ್ಕಳು ಹುಟ್ಟಾಗ ಅವನಿಗೆ ಕೃಷ್ಣನ ಬಟ್ಟೆಯನ್ನ ಹಾಕಿ ಆನಂದಿಸ್ತೇವೆ. ಕೃಷ್ಣನಂತೆ ಬೆಣ್ಣೆಯನ್ನ ತಿನ್ನಿಸಿ ಆನಂದವನ್ನ ಪಡ್ತೇವೆ. ಅಯ್ಯೋ ನನ್ನ ಮಗು ಕೃಷ್ಣನೇ, ನೀ ಬೇಗ ಬಾರೋ ಅಂತ ಅವನನ್ನ ಲಾಲಿಸ್ತೇವೆ. ಯಶೋದೆಯಂತೆ ನಾವೂ ಕೂಡ ಲಾಲಿಸ್ಬೇಕು, ಯಶೋದೆಯಂತೆ ನಾವೂ ಕೂಡ ಲಾಲಿಯನ್ನ ಹಾಡಬೇಕು ಅಂತ ಆ ಮಗುವನ್ನ ಮಲಗಿಸಿ ನಾವು ಆಡಿಯನ್ನ ಹೇಳ್ತೇವೆ. ಹೋಗಾದಿರಲು ರಂಗ ಬಾಗಿಲಿಂದಾಚೆ ಅಂತ ಭಾಗವತರು ಆ ಹೇಳ್ತಾರೆ. ಹೋಗಾದಿರೆಲೋ ರಂಗ ಬಾಗಿಲಿಂದಾಚೆ. ಯಾಕೆ? ಭಾಗವತರು ಕಂಡು ಎತ್ತಿಕೊಂಡೋ ಇವರು. ಭಾಗವತರಿಗೆ ಕೃಷ್ಣ ಎಂದರೆ ಬಲು ಪ್ರೀತಿ. ಸದಾ ಭಾಗವತರು ಕೃಷ್ಣನ ನಾಮವನ್ನ ಸುರಿಸ್ತಾ ಇರ್ತಾರೆ. ಇನ್ನು ನಿನ್ ಕಂಡ್ರೆ ಬಿಟ್ಬಿಡ್ತಾರ, ನಿನ್ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ನಮ್ಮ ದಾಸರು ಹೇಳಿದ್ದಾರೆ. ರಾಮಕೃಷ್ಣರು ಮನೆಗೆ ಬಂದರು ಅಂತ ಹೇಳ್ತೀವಿ. ಅಂದ್ರೆ ಆ ಕೃಷ್ಣನ ಬಗ್ಗೆ ವರ್ಣಿಸಿದಷ್ಟು ಆನಂದವೇ, ಮಾತಾಡಿದಷ್ಟೂ ಪದಮಾತ್ಸರ್ಯವೇ. ಅಷ್ಟಕ್ಕೆ ನಿಲ್ಲಿಲ್ಲ. ಪರಮಾತ್ಮ ಒಂದು ದಿವಸ ಮನೆಯ ಅಂಗಳದಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಕೃಷ್ಣ ಒಂದು ಗಳಿಗೆ ಪಕ್ಕಕ್ಕೆ ಹೋಗಿ ಬಂದ ತಕ್ಷಣ ಬಲರಾಮ ಓಡಿ ಬಂದು ಯಶೋದೆಗೆ ಹೇಳ್ತಾ ಇದ್ದಾರೆ, ಅಮ್ಮ, ಆ ಕೃಷ್ಣನನ್ನ ಮುದ್ದು ಮಾಡಿ ಮಾಡಿ ತುಂಬಾ ಹಚ್ಕೊಂಡಿದ್ಯಲ್ಲ ನೀನು, ಮಣ್ ತಿಂತಾ ಇದ್ದ ಕಣೆ. ಹಾಲು ಮೊಸರು ಬೆಣ್ಣೆ ಎಲ್ಲಾ ತುಂಬಿದ್ರು ಹೊಟ್ಟೆ ತುಂಬಲಿಲ್ವಾ? ಬೀದಿ ಮಣ್ಣು ತಿಂತಾ ಇದ್ದಾನಲ್ಲ ನಿನ್ನ ಮಗ. ಗಾಬರಿ ಆಯ್ತು ಯಶೋದೆ. ಕೃಷ್ಣ ಬಾಯಿಲ್ಲಿ, ಏನೋ ನಾವು ನಿನಗೆ ಕಡಿಮೆ ಮಾಡಿರೋದು, ಬೇಕು ಅಂದಷ್ಟು ಬೆಣ್ಣೆ ತುಪ್ಪ ಮೊಸರುಗಳನ್ನ ಕೊಡ್ತೀವಲ್ವೋ, ಏನಾಗಬೇಕು ನಿನ್ನ ಆರೋಗ್ಯ ಅಂತ ಕೃಷ್ಣನನ್ನ ಗದರಿಸ್ತಾಳೆ. ನಗುತ್ತಲೆ ಕೃಷ್ಣ ಹೇಳ್ತಾನೆ, ನಾಹಂ ಭಕ್ಷಿತವಾನ್ ಅಂಬ ಸರ್ವೇ ಮಿಥ್ಯಾಭಿಶಂಸಿನಃ ಯದಿ ಸತ್ಯಂ ಗಿರಸ್ತರ್ಹಿ ಸಮಕ್ಷಂ ಪಶ್ವಮೇ ಮುಖಂ. ಅಂದ್ರೆ ಅಮ್ಮ, ಇವರೆಲ್ಲ ಸುಳ್ಳು ಹೇಳ್ತಾರ ಕಣೆ, ನಾನ್ ಯಾಕೆ ಮಣ್ ತಿನ್ಲಿ? ಖಂಡಿತ ನಾನು ಮಣ್ ತಿನ್ಲಿಲ್ಲಮ್ಮ. ಬೇಕಿದ್ರೆ ನಾನು ಬಾಯಿ ತೆಗೆದು ತೋರಿಸ್ತೀನಿ ನೋಡು. ಹೌದೇ? ತೆಗೆ ನಿನ್ನ ಬಾಯಿ ನೋಡ್ತೇನೆ. ಕೃಷ್ಣ ತನ್ನ ಪುಟ್ಟ ಬಾಯಿಯನ್ನ ತೆರಿತಾ ಇದ್ದಾನೆ. ಅಂತ ಯಶೋದೆ ಬಗ್ಗಿ ನೋಡ್ತಾ ಇದ್ದಾಳೆ. ಆ ಪುಟ್ಟ ಬಾಯಲ್ಲಿ ಅವಳು ಕಣ್ಣಿಗೆ ದಿವ್ಯ ಸೂರ್ಯನ ಮಿಂಚಿನ ಪ್ರಭೆಯೊಂದು ಬಂದು ಬಡಿತಾ ಇದೆ. ಅದನ್ನ ನೇವರಿಸಿ ಮತ್ತೆ ನೋಡುವಷ್ಟರಲ್ಲಿ ಆಕಾಶ, ಸೂರ್ಯ, ನಕ್ಷತ್ರ, ಪರ್ವತ, ಕಾಡುಗಳು, ದ್ವೀಪಗಳು, ಜಗತ್ತು, ಬ್ರಹ್ಮಾಂಡ, 3 ಲೋಕಗಳು, ಭರತಖಂಡ, ಕಡೆಗೆ ನಂದ ಗೋಕುಲದ ಅವಳ ಮನೆ, ಅವನು ಕೃಷ್ಣನ ಬಾಯಿಯನ್ನ ತೆಗೆಸಿ ನೋಡ್ತಾ ಇರ್ತಕ್ಕಂಥ, ಅವಳು ಕೂತಿರ್ತಕ್ಕಂಥ ಭಂಗಿ, ಅವಳ ರೂಪ, ಅವಳು ಹುಟ್ಟಿರ್ತಕ್ಕಂಥ ಬಟ್ಟೆ, ತೊಟ್ಟಿರ್ತಕ್ಕಂಥ ಒಡವೆ ಎಲ್ಲವೂ ಕಾಣಿಸ್ತಾ ಇದೆ ಕೃಷ್ಣನ ಬಾಯಿಯಲ್ಲಿ. ಒಂದು ಕ್ಷಣ ಕಣ್ಣು ಮಬ್ಬು ಬಂದಂತಾಯ್ತು. ಎಲ್ಲೋ ಕಳೆದು ಹೋಗಿದ್ದೀನಿ ಅಂತ ಅನ್ಕೊಂಡು ಗಾಬರಿ ಆಯ್ತು, ಭಯವಾಯ್ತು ಯಶೋದೆಗೆ. ಒಂದು ಕ್ಷಣ ಮೂರ್ಛೆ ಹೋದಳು. ಮತ್ತೆ ಚೇತರಿಸಿಕೊಂಡು ಆಶ್ಚರ್ಯದಿಂದ ಕೇಳ್ತಾ ಇದ್ದಾಳೆ, ಪರಮಾತ್ಮ, ಇದೇನು ದೇವಮಾಯೆಯೋ ಅಥವಾ ಬುದ್ಧಿ ಭ್ರಮಣೆಯಾಗಿದೆಯೋ? ನನಗೆ ನನ್ನ ಮಗನಲ್ಲಿರುವ ಸಹಜ ಮಹಿಮೆಯೋ? ಅಂದುಕೊಳ್ಳುವಷ್ಟರಲ್ಲೇ ಕೃಷ್ಣ ಮುದ್ದಾಗಿ ಮೋಹಪಾಶವನ್ನ ಮೀರಿದ. ಅವಳಿಗೆ ಭ್ರಮೆ ಅಂತ ಅನ್ನಿಸ್ಬಿಡ್ತು. ಅಯ್ಯೋ ಕಂದ, ನನ್ನ ಭ್ರಮೆ ಅಂದುಕೊಂಡು ತನ್ನ ಮುದ್ದು ಮಗನಾದ ಕೃಷ್ಣನನ್ನ ಎತ್ತಿಕೊಂಡು ಮುದ್ದಿಸ್ತಾ ಇದ್ದಾಳೆ. ಹೊರಗೆ ಆಗ್ಲಿಕ್ಕೆ ಹೋದ ಕೃಷ್ಣ ಇನ್ನು ಮನೆಗೆ ಬರಲು ತಡವಾಗ್ತಾ ಇದೆ. ಮಿಡುಕುವ ಯಶೋದೆ ಅವನನ್ನ ಹುಡ್ಕೊಂಡು ಬಂದ್ಲು. ಅಮ್ಮ, ನಿಮ್ಮ ಮನೆಗಳಲ್ಲಿ ನಮ್ಮ ಕೃಷ್ಣನ ಕಂಡೀರೇನೇ ಅಂತ ಕೇಳ್ತಾ ಇದ್ದಾಳೆ. ಅವನನ್ನ ಹಿಡ್ಕೊಂಡು ಕರೆಕ್ಟ್ ತರ್ಬೇಕಾದ್ರೆ ಮತ್ತೆ ಹೋಗಬೇಕು ಅಂತ ಹಠ. ಆಗ ಯಶೋದೆ ಹೇಳ್ತಾ ಇದ್ದಾಳೆ, ಮಗು, ಬೂಚಿ ಬಂದಿದೆ ರಂಗ, ಬೂಚಿ ಬಂದಿದೆ. ಚಾಚಿ ಕುಡಿದು ಸುಮ್ಮನೆ ನೀ ಪಾಚಿ ಕೊಳ್ಳಯ್ಯ. ಕೃಷ್ಣಯ್ಯ, ನಮ್ಮಪ್ಪ ಸುಮ್ಮನೆ ಮಲಗಯ್ಯ. ಗೋಪಾಲ ಗುಮ್ಮನು ಎಳೆದೋ ಇವನು ಅಂತ ಬೆದರಿಸ್ತಾ ಇದ್ದಾಳೆ. ಅದು ಕೃಷ್ಣ ಉತ್ತರ ಕೊಡ್ತಾನೆ, ಗುಮ್ಮನ ಕರೆಯದೀರೇ. ಅಮ್ಮ, ನೀ ಗುಮ್ಮನ ಕರಿಬೇಡಮ್ಮ. ಸುಮ್ಮನೆ ಇರುವೇನು, ಅಮ್ಮಿಯ ಬೇಡೇನು, ಮಮ್ಮ ಉಣ್ಣುತ್ತೇನೆ ಅಮ್ಮ, ಅಳೋದಿಲ್ಲ ಕಣೆ, ಗುಮ್ಮನ ಕರಿಬೇಡ ಕಣೆ. ಮಗನ ಮಾತನ್ನ ಕೇಳಿ ಗೋಪಿ ಮುಗುಳ್ನುಗುತ್ತಾ ಜಗದೊಡೆಯ ಶ್ರೀ ಪುರಂದರ ವಿಠಲನ ಬಿಗಿದಪ್ಕೊಂಡು ಮೋಹದಿಂದಿದ್ದಾಗ ಸ್ವಲ್ಪ ಹೊತ್ತಾಯ್ತು, ಗುಮ್ಮ ಬರ್ಲಿಲ್ಲ. ಆಗ ಕೃಷ್ಣ ಕೇಳ್ತಾನೆ, ಅಮ್ಮ, ಗುಮ್ಮ ನೆಲ್ಲಿಹ ತೋರಮ್ಮ. ನಮ್ಮಮ್ಮ
ನನ್ನನ್ನು ನಂಜಿಸಬೇಡಮ್ಮ, ಸೊಲ್ಲಿಗೆ ನೀನು ಬೆದರಿಸಬೇಡಮ್ಮ, ಮಾತಿಗೂ ಎದುರಿಸಬೇಡಮ್ಮ ನನ್ನನ್ನ. ಇಂತಹ ಕೃಷ್ಣ ತಾಯಿ ಯಶೋದೆಗೆ ಮುದ್ದು ಮುದ್ದಾಗಿ ಹೇಳ್ಕೊಳ್ತಕ್ಕಂತ ಬಾಲ ಭಾಷೆಯ ಪರಿಪರಿ ಸೊಬಗನ್ನ ಪುರಂದರದಾಸರು ಅದ್ಭುತವಾಗಿ ವರ್ಣಿಸ್ಬಿಟ್ಟಿದ್ದಾರಲ್ಲ ಅವರ ಸಾಹಿತ್ಯದಲ್ಲಿ. ಯಶೋದೆಯಮ್ಮ ಎನ್ನನ್ನು ಎತ್ತಿಕೋ ಅಮ್ಮ, ಬಿಚಿ ನೀರು ಕಾಚಬೇರೆ ಅಮ್ಮ, ನಾನು ಬುಕ್ಕಚ್ಚಿ ಮಾರಲಾರೆ. ಹಂಗೇ ಬರೀತಾರೆ ಪುರಂದರು, ಎಷ್ಟು ಮುದ್ದಾಗಿ ಬರೀತಾರೆ. ಬಿಚಿ ನೀರು ಕಾಚಿಬೇಡಿ ಅಮ್ಮ, ಬಿಸ್ನೀರು ಕಾಯಿಸ್ಬೇಡ್ವೆ ಅಮ್ಮ. ಅಮ್ಮ ನಾನು ಬುಕ್ಕಚ್ಚಿ ಮಾಡಲಾರೆ, ಬಿಚಿ ಮೊಮ್ಮು ಉಪ್ಪು ಕಾಯಿ ತಿನ್ನಲಾರೆನೇ ಅಮ್ಮ. ಅಮ್ಮ ಉತ್ತುತ್ತಿ ಹಣ್ಣು ಬೆಣ್ಣೆ ತಿಂತೀನಿ. ಆ ಮಗು ಎಷ್ಟು ಮುದ್ದಾಗ, ಅಮ್ಮ ನನ್ಗೆ ಅನ್ನ ಬೇಡ, ತುಪ್ಪ ಬೇಡ, ನಂಗೆ ಉಪ್ಪಿನಕಾಯಿ ಬೇಡಮ್ಮ, ನಾನು ಉತ್ತುತ್ತೆ ಹಣ್ಣು ಖರ್ಜೂರ ಮತ್ತೆ ಬೆಣ್ಣೆ ಎಲ್ಲ ಹಾಕೊಡೆ, ನಾನ್ ತಿಂತೀನಿ. ಮಕ್ಕಳು ಚಾಕ್ಲೇಟ್ ಕೇಳ್ದಾಗೆ. ಕಳ್ಳ ಕೃಷ್ಣ ಎನ್ನುತ್ತಾರೆ ಗೋಪಿಯರು, ಬೇಗ ಬೇಗ ತಿಂತಾರೆ. ಗಲ್ಲ ಕಚ್ಚಿ ಕಚ್ಚಿ ಎನ್ನ ಹಲ್ಲು ಬಾಯಿ ನೋಯ್ತಾ ಇದೆ ಅಮ್ಮ. ಎಲ್ರು ಕಳ್ಳ ಕೃಷ್ಣ ಅಂತಾರೆ, ಆದ್ರೆ ಎಲ್ರು ಬಂದು ನನ್ನನ್ನ ಮುದ್ದು ಮಾಡ್ತಾರೆ. ನೋಡು, ಎಲ್ಲ ಕಚ್ಚಿ ಕಚ್ಚಿ ನನ್ನ ಕೆನ್ನೆ, ನನ್ ಗಲ್ಲ ಎಲ್ಲ ನೋಯ್ತಾ ಇದೆ. ಬರೋರೆಲ್ಲ ನನ್ ಮುತ್ತಿಕೋರೆ, ಮುದ್ದು ಮಾಡೋರೆ. ವಲ್ಲಭೇಯರು ಎನ್ನನ್ನ ಕೊಲ್ತಾ ಇದ್ದಾರೆ ಅಮ್ಮ. ಹಂಗಾಗಿ ನನ್ಗ ಅನ್ನ ಬೇಡ, ಬೆಣ್ಣೆ ಕೊಟ್ರೆ ತಿನ್ನಕ್ ತುಂಬಾ ಸುಲಭ, ತಿನ್ಬಿಡ್ತೀನಿ. ಸುಮ್ಮಾನೆ ಮಲಗಬೇಡಿ ಅಮ್ಮ, ನೀನು ಎನ್ನ ಕೂಡ ಮೋರೆ ಮಾಡೆ. ಚಿಕ್ಕ ಹಾವು ಕಂಡರೆ ಅಂಜಿಕೆ ಬರುತ್ತಮ್ಮ. ಅಮ್ಮ ಒಮ್ಮೆ ಎನ್ನ ಕೂಡ ಮಾತನಾಡೆ. ನಕ್ಷತ್ರ ತಂದು ಕೊಡೆ, ನಕ್ಷತ್ರ ಚಂದಿರಮ್ಮನ ಇತ್ತಿತ್ತ ಕರೆದುತ್ತಾರೆ. ಈಕ್ಷಿಸಿ ನಲಿವಂತ ಪುರಂದರ ವಿಠಲನ ಚಂದದಿಂದ ಒಂದು ಬಾರಿ ಮುದ್ದು ಮಾಡೆ. ಮಕ್ಕಳ ಬಾಲ ಭಾಷೆಯನ್ನ ತಂದೆ ತಾಯಿ ಸವಿತೀವಿ ನಾವು. ಮಕ್ಕಳು ತೊದಲು ನುಡಿದಾಗ ಅದನ್ನ ಕೇಳಿ ನಗುತ್ತೀವಿ. ಆ ಮಕ್ಕಳನ್ನ ಒಮ್ಮೆ ಎತ್ತುಕೊಂಡು ಮುದ್ದು ಮಾಡ್ತೀವಿ. ಆಹಾ, ಅದೆಷ್ಟು ಸುಂದರವಾಗಿ ನನ್ನ ಕಂದ ಮಾತಾಡ್ತಾ ಇದೆ, ಆ ಮಗುವಿನ ಮಾತು ಕೇಳಕ್ಕೆ ಚಂದ. ಕೃಷ್ಣನಿಗೆ ಯಾಕೆ ಹೋಲಿಸೋದು ಅಂದ್ರೆ, ಆ ಕೃಷ್ಣನ ತುಂಟಾಟ ಪ್ರತಿಯೊಬ್ಬರ ಮಕ್ಕಳಲ್ಲೂ ಬರಲಿ, ಅವನ ಸದ್ಗುಣಗಳೇ ಬರಲಿ, ಅವನ ರೂಪ ಲಾವಣ್ಯಗಳೇ ಬರಲಿ. ಕಪ್ಪಾಗಿದ್ದರೂ ಎನ್ನ ಮಗುವೂ ಕೃಷ್ಣ ಎಂದು ಭಾವಿಸುತ್ತಾ ಹೋಲಿಕೆ ಮಾಡ್ತೀವಿ. ಹಾಗೆ ಜಗದೊಡನೆಯಾದ ಪರಮಾತ್ಮನಿಗೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಿಂಡಾಂಡಿಗಳ ಒಡೆಯನಿಗೆ ಭಯವೆಲ್ಲಿ? ಹಾವನ್ನು ಕಂಡರೆ ಭಯವೇ, ಬೂಚಿಯನ್ನ ಕಂಡರೂ ಭಯವೇ, ಯಾರನ್ನ ಕಂಡರೆ ಭಯ ಅವನಿಗೆ. ಆದರೂ ತನ್ನ ಬಾಲ ಲೀಲೆಗಳನ್ನ ಬಾಲ ರೂಪದಲ್ಲೇ ತನ್ನ ತಾಯಿಯ ಆನಂದಕ್ಕಾಗಿ, ಜಗತ್ತಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಂದಿರ ಒಂದು ಸುಖಕ್ಕಾಗಿ ಬಾಲ ಲೀಲೆ ವಿನೋದವನ್ನ ತೋರಿಸ್ತಾನೆ. ಗಾಳಿ ಎಂದರೆ ಭಯವಂತೆ, ಬೂಚಿ ಎಂದರೆ ಭಯವಂತೆ, ಚಂದಿರರನ್ನ ತರಬೇಕಂತೆ, ನಕ್ಷತ್ರವನ್ನೂ ಅವನಿಗೆ ಕೊಡಬೇಕಂತೆ. ಅದೆಷ್ಟು ಸುಂದರವಲ್ವಾ ಕೃಷ್ಣನ ಒಂದು ಲೀಲೆ. ನಂದ ಗೋಪನ ಮನೆಯಲ್ಲಿ ನೂರಾರು ಆಳು ಕಾಳುಗಳು. ಇಷ್ಟಿದ್ದರೂ ಎಲ್ಲರಿಗೂ ಅವರದೇ ಆದ ಕೆಲಸ, ಯಾರಿಗೂ ಪುರ್ಸೊತ್ತೇ ಇಲ್ಲ. ಹಾಗಾಗಿ ಯಶೋದೆನೇ ಮೊಸರು ಕಡಿಬೇಕಾಗಿತ್ತು. ಮಗನ ಲೀಲೆಗಳ ಸಂಭ್ರಮದಲ್ಲಿ ಮುಳುಗಿ ಅದೇ ಗುಂಗಿನಲ್ಲಿ ಅವಳು ಮೊಸರು ಕಡಿತಾ ನಗತಾ ಒಮ್ಮೊಮ್ಮೆ ಮುಖವನ್ನ ಹಾಗೇ ಸಿಟ್ಟಿಂದ ಇಟ್ಕೊಳ್ತಾ ಅವಳು ಕಡಿತಾ ಇದ್ಲು. ಅಷ್ಟರಲ್ಲಿ ಅಮ್ಮ ಹಸಿವೆ ಆಗ್ತಿದೆ, ಹಾಲು ಕೊಡೆ ಅಂತ ಓಡಿ ಬಂದ ಕೃಷ್ಣ. ಅವಳ ನೆರಿಗೆ ಹಿಡ್ಕೊಂಡು ಎಳಿತಾ ಇದ್ದಾನೆ, ಅಮ್ಮ ಹಾಲು ಕೊಡೆ ಅಂತ. ಮಕ್ಕಳು ತಾಯಿಯ ಸೆರಗನ್ನ ಹಿಡಿದು ಎಳಿತಾರೆ. ಕಡೆಗೋಲನ್ನೇ ಹಿಡಿದು ನಿಲ್ಲಿಸಿ ಆಟವನ್ನ ಪ್ರಾರಂಭ ಮಾಡ್ದ. ಇಲ್ಲ, ನನಗೆ ಹಾಲು ಕೊಡು, ಕಡಿಯಬೇಡ ಮೊಸರನ್ನ. ಮಗುವಿನ ಹಠವನ್ನ ಕೇಳಿ ತಾಯಿ ಸರಿ ಬಾ ಹಾಲು ಕೊಡ್ತೇನೆ ಅಂತ ಹೇಳಿ ಅವನನ್ನ ಅಡಿಗೆ ಮನೆಗೆ ಕರೆದೊಯ್ಯುವಷ್ಟರಲ್ಲಿ ಒಲೆಯ ಮೇಲಿದ್ದ ಹಾಲು ಹುಕ್ಕಿ ಅಡಿಗೆ ಮನೆಯೆಲ್ಲ ಹಾಲು ಕೆಸರಾಗೋಗಿತ್ತಂತೆ. ಕೃಷ್ಣನಿಗೆ ಹಾಲಿಲ್ಲವೆಂಬ ಸಿಟ್ಟು, ನಿಜಕ್ಕೂ ಸಿಟ್ಟಾದ ಕೃಷ್ಣ ಕೋಪದಿಂದ ಮೊಸರಿನ ಗಡಿಗೆ ಒಡೆದ. ಈಗ ಮನೆಯೆಲ್ಲ ಮೊಸರಿನ ರಾಡಿ ಆಗೋಯ್ತು. ಯಶೋದೆ ಮನೆ ಒರೆಸಲು ಬಟ್ಟೆ ತರಲು ಆಚೆ ಹೋದ್ಲು. ಅಷ್ಟರಲ್ಲಿ ಬೆಣ್ಣೆಯ ಕುಡಿಕೆ ಹಿಡಿದು ಬಗ್ಗಿಸಿಕೊಂಡು ತಾನೂ ತಿಂದು ಹೊರಗೆ ಬಂದು ಅಲ್ಲಿದ್ದ ಬೆಕ್ಕು ಕೋತಿಗಳಿಗೆ ತಿನ್ನಿಸ್ಬಿಟ್ಟ. ಯಶೋದೆ ಅಡಿಗೆ ಮನೆಗೆ ಬಂದು ನೋಡ್ತಾ ಇದ್ದಾಳೆ. ಅಡಿಗೆ ಮನೆಯೆಲ್ಲ ಹಾಲು ಮೊಸರಿನ ಹಾಲಿನ ರಾಶಿ, ಕೆಸರಿನ ರಾಡಿ, ಬೆಣ್ಣೆಯ ಕುಡಿಕೆ ಖಾಲಿ. ನಿಜಕ್ಕೂ ಯಶೋದೆಗೆ ಸಹಿಸಲಾರದ ಕೋಪ ಬಂತು. ಮಗನನ್ನ ಹೊಡೆದೇ ಬಿಡಬೇಕು.
ನಿಮ್ ಮನೆಯಲ್ಲಿ ಮಕ್ಕಳು ತೀಟೆ ಮಾಡ್ತಾರೆ, ಎಲ್ಲವನ್ನ ಚೆಲ್ತಾರೆ, ಹಾಳು ಮಾಡ್ತಾರೆ. ತಾಯಂದ್ರ ಕೋಪ ಬಂದು ಆ ಮಕ್ಕಳನ್ನ ಹೊಡಿಲಿಕ್ಕೆ ಹೋಗ್ತೀರಾ. ಹಾಗೆ ಕೃಷ್ಣನೂ ಮಾಡ್ದ, ಯಶೋದೆಗೆ ಕೋಪ ಬಂತು. ಈಗ ಅಲ್ಲೇ ಇದ್ದ ಕಡೆಗೋಲನ್ನ ಹಿಡಿದುಕೊಂಡು ಆ ಕಿಡಿಗೇಡಿ ಕೃಷ್ಣನನ್ನು ಹುಡುಕಿಕೊಂಡು ಹೊರಟ್ಲು. ಅವಳು ಬಂದೊಡನೆ ಯಗರಿ ಪಕ್ಕಕ್ಕೆ ಸರಿದ. ದಾಪುಗಾಲಿಟ್ಟು ಬಂದು ಯಶೋದೆ ಕೃಷ್ಣನ ಹಿಡ್ಕೊಂಡ್ಬಿಟ್ಲು ಗಟ್ಟಿಯಾಗಿ. ಕಡೆಗೋಲನ್ನ ಎತ್ತಿ 4 ಬಾರಿಸ್ಬೇಕು ಅಂತ ಕೋಲನ್ನ ಮೇಲ್ಕೆತ್ಲುದ್ಲು. ಅಷ್ಟರಲ್ಲೇ ಅಮ್ಮ ಹೊಡೆಯಬೇಡ್ವೆ, ಇನ್ನೊಮ್ಮೆ ಹೀಗೆ ಮಾಡೋದಿಲ್ಲ ಕಣೆ ಅಂತ ಭಯಪಟ್ಟವನಂತೆ ದುಂಬಾಲು ಬಿದ್ದು ಗಳಗಳಗಳ ಅಂತ ಅಳ್ತಾ ಇದ್ದಾನೆ. ಮಗು ಅತ್ತಾಗ ಮಾತೃ ಹೃದಯ ಕರಗಿ ಹೋಯ್ತು. ಕಡೆಗೋಲು ತೆಗೆದು ಪಕ್ಕಕ್ಕಿಟ್ಟಲು. ಇಲ್ಲ, ನಿನಗೆ ಶಾಸ್ತಿ ಆಗ್ಲೇಬೇಕು ಅಂತ ಒರಳಿಗೆ ಕಟ್ಟಿ ಹಾಕ್ತೀನಿ, ಇವತ್ತೆಲ್ಲ ಇಲ್ಲೇ ಬಿದ್ದಿರು. ಒರಳು ಕಲ್ಲಿನ ಬಳಿ ಎಳೆ ತಂದಳು. ಅವನನ್ನ ಕಟ್ಟಿ ಹಾಕ್ಲಿಕ್ಕೆ ಹಗ್ಗ ಹುಡುಕುದ್ಲು. ಅವನ ಸೊಂಟಕ್ಕೆ ಹಗ್ಗ ಸುತ್ತದ್ಲು, ಗಂಟು ಸಾಕಾಗ್ಲಿಲ್ಲ, ಹಗ್ಗ ಸಾಕಾಗ್ಲಿಲ್ಲ. 2 ಬೆರಳಷ್ಟು ಕಡಿಮೆ ಆಗೋಯ್ತು. ಈಗ ಬೇರೊಂದು ಹಗ್ಗ ತಂದ್ಲು, ಅದು ಸಾಲಿಲ್ಲ. ಮತ್ತೆ ಮತ್ತೆ ಹಗ್ಗ ತಂದ್ಲು. ಎಷ್ಟು ಹಗ್ಗ ತಂದ್ಲು, ಜೋಡ್ಸುದ್ಲು, ಕಟ್ಟುದ್ಲು. ಎಷ್ಟೇ ತಂದ್ರು 2 ಅಂಗುಲದಷ್ಟು ಹಗ್ಗ ಕಡಿಮೆ ಆಗ್ತಾ ಇದೆ. ಎಷ್ಟು ಪ್ರಯತ್ನ ಪಟ್ರು ಅವನ ಸೊಂಟಕ್ಕೆ ಕಟ್ಟಕ್ಕಾಗ್ತಾ ಇಲ್ಲ. ಬೆವರಿಡುತ್ತಿರುವ ತಾಯಿಯ ದುಗುಡ ಒದ್ದಾಟ ಕಂಡ ಕೃಷ್ಣ ತಾಯಿಯ ಮೇಲೆ ಮರುಗ ಹುಟ್ಟಿತು. ಅಮ್ಮ ಈಗ ಕಟ್ಟಿ ನೋಡೆ ಅಂತ ಸೊಂಟವನ್ನ ಬಳುಕ್ಸ್ತಾ ಸಣ್ಣದು ಮಾಡ್ಕೊಂಡಂತೆ. ಈಗ ಸುಲಭವಾಗಿ ಒರಳಿಗೆ ಹಗ್ಗ ಬಿಗಿದು ಅವನನ್ನ ಕಟ್ ಹಾಕಿದ್ಲು. ಬಿದ್ದಿರು ಇಲ್ಲೇ ಅಂತ ಬೈದು ಅಡಿಗೆ ಮನೆ ಶುದ್ಧಿ ಮಾಡ್ಲಿಕ್ಕೆ ಹೋದ್ಲು. ಹೀಗೆ ತನ್ನ ಉದರವನ್ನ ದಾಮ ಅಂದ್ರೆ ಹಗ್ಗದಿಂದ ಕಟ್ಟಿಸಿಕೊಂಡ ಕೃಷ್ಣ ಅಂದಿನಿಂದ ದಾಮೋದರ ಅಂತ ಅನಿಸ್ಕೊಂಡ. ದಾಮೋದರ ಅಂತ ಕಾರಣ ಹೇಗೆ? ಅವನು ಕಟ್ಟಿಸಿಕೊಂಡಂತಹ ಉದರಕ್ಕೆ ಕಟ್ಟಿಸಿಕೊಂಡ ಆ ದಾರದಿಂದ ದಾಮೋದರ ಆದ. ತಾಯಿ ಆ ಕಡೆ ಹೋಗಿದ್ದೇ ತಡ. ಕೃಷ್ಣ ಏನ್ ಮಾಡ್ದ, ಮುಂದೆ ಏನಾಯ್ತು? ಕೃಷ್ಣ ಲೀಲೆ ಇಲ್ಲಿಗೆ ಮುಗಿಲಿಲ್ಲ, ಇನ್ನು ಬಹಳಷ್ಟು ಕೃಷ್ಣ ಲೀಲೆಗಳಿದೆ. ಭಾಗವತದಲ್ಲಿ ಕೃಷ್ಣ ಲೀಲೆ ಕೇಳೋದೇ ಆನಂದ. ಕೃಷ್ಣನ ಬಗ್ಗೆ ಭಾಗವತರು ವರ್ಣಿಸಿರೋದೇ ಆನಂದ. ಒಂದಲ್ಲ ಎರಡಲ್ಲ, ಅರ್ಧ ಭಾಗವತವೇ ಕೃಷ್ಣನನ್ನ ನಾವು ನೆನಪಿಸ್ಕೋಬೇಕು. ವಿವಿಧ ರೀತಿಯ ಆ ವೇಣುಗಾನ ಮೂರ್ತಿಯ ಒಂದು ಸ್ತುತಿಯನ್ನ ಮಾಡಬೇಕು. ಹಾಗಾಗಿ ಆ ಪರಮಾತ್ಮನ ಒಂದು ನಾಮವನ್ನ ನಾವು ಸ್ತುತಿಸೋಣ, ಮತ್ತಷ್ಟು ಅವನ ಬಗ್ಗೆ ಕೇಳೋಣ ಅಂತ ಹೇಳಿ ಇವತ್ತಿನ ತರಗತಿಗೆ ಆ ಕೃಷ್ಣನ ಬಾಲಲೀಲೆಗೆ, ಆ ಬಾಲ ಮುರಳಿಗೆ, ಆ ಬಾಲಕೃಷ್ಣನಿಗೆ, ಬಾಲ ಗೋವಿಂದನಿಗೆ, ಆ ಬಾಲತಿಯನ್ನ ಕೇಳಿದ ನಮ್ಮ ಬಾಲಕ್ಕೆ, ನಮ್ಮ ಮನೆಯ ಮಕ್ಕಳನ್ನ ನೆನೆಸ್ಕೊಂಡಂತಹ ನಮಗೆ ಎಲ್ರಿಗೂ ಶುಭವಾಗ್ಲಿ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಭಾಗವತ ಪಾದಾರ್ಪಣಮಸ್ತು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾವು ಮುಗಿಸೋಣ. ಧನ್ಯವಾದ.